ಸೈಕಲ್ ಕವಿ ಡಾಕ್ಟರ್ ವಿ.ಸಿ. ಐರ್ ಸಂಗರ್ ಅವರ ಕವನಗಳು ಜನಜನಿತವಾಗಿ ಅಚ್ಚಳಿಯದೆ ಉಳಿದಿವೆ. ಆಕಾಶವಾಣಿ ಹಿರಿಯ ಉದ್ಘೋಷಕರು ಮಾಯಾ ರಾಮನ್. ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಹಮ್ಮಿಕೊಂಡಿದ್ದ ಸಾಪ್ತಾಹಿಕ ಸಾಹಿತ್ಯ ಮಾಲಿಕೆಯಡಿಯಲ್ಲಿ ಧಾರವಾಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಸಭಾಭವನದಲ್ಲಿ ಚೆನ್ನಪ್ಪ ಐರ್ ಸಂಘ ದತ್ತಿ ಮತ್ತು ರಾಮಚಂದ್ರ ಜಿ ಚಿಲಕವಾಡ್ ಸ್ಮರಣಾರ್ಥ ದತ್ತಿ ಉಪನ್ಯಾಸ ಕಾರ್ಯಕ್ರಮ ಅಂಗವಾಗಿ ನಡೆದ ವಚನಗೀತೆ ಗಾಯನ ಉಪನ್ಯಾಸ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಧಾರವಾಡದ ಆಕಾಶವಾಣಿಯ ಹಿರಿಯ ಉದ್ಘೋಷಕರಾದ ಮಾಯಾ ರಾಮನ್ ರವರು ಡಾಕ್ಟರ್ ವಿ.ಸಿ. ಐರ್ ಸಂಗರ್ ಅವರ ರಚಿಸಿದ ಕವನಗಳು ಕನ್ನಡಿಗರ ಮನಮನಗಳಲ್ಲಿ ಜನಜನಿತವಾಗಿ ಅಚ್ಚಳಿಯದೆ ಉಳಿದಿವೆ. ಆಜರಾಮರ ಕವಿಗಳು ಎಂದು ಮಾತನಾಡಿದರು. ಉಪನ್ಯಾಸಕರಾದ ಜಾಗತಿಕ ಲಿಂಗಾಯತ ಮಹಾಸಭಾ ಧಾರವಾಡ ಜಿಲ್ಲಾ ಅಧ್ಯಕ್ಷರಾದ ಸವಿತಾ ನಡಗಟ್ಟಿ ವಚನಗಳಿಂದ ಪಡೆದ ಜ್ಞಾನ ಕ್ರಿಯಾರೂಪಕ್ಕೆ ಬರಬೇಕು ಎಂದು ತಿಳಿಸಿದರು. ಕಾಯಕ ದಾಸೋಹ ಅರಿವು ಮೂಡಿಸಿದವರು ಬಸವಣ್ಣನವರು, ನುಡಿದಂತೆ ನಡೆದವರು ಬಸವಣ್ಣನವರು ಎಂದು ಹೇಳಿದರು. ಡಾಕ್ಟರ್ ಲಿಂಗರಾಜ ಅಂಗಡಿರವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಪ್ರಾರಂಭದಲ್ಲಿ ನಮ್ಮನ್ನು ಅಗಲಿದ ಪೂಜ್ಯ ಶರಣಬಸಪ್ಪ ಅಪ್ಪ ಹಾಗೂ ಪ್ರೊಫೆಸರ್ ಬಿ.ವಿ. ಗುಂಜೇತಿ ಅವರ ಆತ್ಮಕ್ಕೆ ಶಾಂತಿ ಕೋರಿ 1 ನಿಮಿಷಗಳ ಕಾಲ ಮೌನಾಚರಣೆ ಮಾಡಲಾಯಿತು. ದತ್ತಿದಾನಿಗಳಾದ ಡಾಕ್ಟರ್ ರತ್ನ ಐರ್ ಅವರು ಮಾತನಾಡಿದರು. ವೇದಿಕೆ ಮೇಲೆ ಶಾರದಾ ಕೌದಿ ಮತ್ತು ಡಾಕ್ಟರ್ ಎಸ್.ಎಸ್. ದೊಡ್ಮನೇರವರು ಉಪಸ್ಥಿತರಿದ್ದರು. ಕುಮಾರಿ ನಿಧಿ ಜಕ್ಕನ್ನವರ್ ಇವರಿಂದ ಬಸವಾದಿ ಶರಣರ ವಚನಗಳ ಪಠಣವಾಯಿತು. ಧಾರವಾಡದ 6 ಮಹಿಳಾ ಮಂಡಳಗಳಿಂದ ಸಮೂಹ ವಚನ ಗಾಯನ ನಡೆಯಿತು. ವೈಷ್ಣವಿ ಆಸಂಗಿ ಪ್ರಾರ್ಥಿಸಿದರು. ಉಮಾದೇವಿ ಬಾಗಲಕೋಟೆ ಸ್ವಾಗತಿಸಿದರು. ಮಹಾಂತೇಶ್ ನರೇಗಲ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಪ್ರಮೀಳಾ ಜಕ್ಕನ್ನವರ್ ಕಾರ್ಯಕ್ರಮವನ್ನು ನಿರೂಪಿಸಿದರು. ಮಾರ್ತಂಡಪ್ಪ ಕಟ್ಟಿ ವಂದಿಸಿದರು. ಶಶಿಧರ್ ಉಜ್ಜಿನ್, ಗೀತಾ ಕುಲಕರ್ಣಿ, ಶಿಲ್ಪಾ ಅಮಿನಿಜ್ಗಿ, ವೀನಾ ಮಠ್, ಸವಿತಾ ಶಿಂದೆ, ಅನಿಲ್ ಅಂಗಡಿ, ಎಸ್.ಎಚ್. ಪ್ರತಾಪ್, ಬಿಸಿ ಮಮದಾಪುರ್, ಬಸವನಪ್ಪ ಗದ್ದಿಕೇರಿ, ಸುಧಾ ಹುಳುಗೂರು, ಪಾರ್ವತಿ ಹುಣಗಿ, ರೇಖಾ ಹೊನವಾಡ್, ಗಂಗಾಧರ್ ಗಾಡತ್, ವಿಲಾಸ್ ಶೆರೇಖಾನ್ ಮುಂತಾದವರು ಉಪಸ್ಥಿತರಿದ್ದರು. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್, ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288 ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು. ಶಿವಶಂಕರನಿಂದು ಚಿಂತರನಾ ಬಂದೆ, ಶಿವಶಂಕರನಿಂದು ಚಿಂತರನಾ ಬಂದೆ, ಕೃಪೆ ಮಾಡಿ ಕರಿರಯ್ಯ ನೀವೆನ್ನ ತಂದೆ, ಕೃಪೆ ಮಾಡಿ ಕರಿರಯ್ಯ ನೀವೆನ್ನ ತಂದೆ. ಶಶಿನಾಳ ನೀನೆಂದು ಧರಣಿಯೊಳ ಧ್ವನಿ ಕೇಳಿ, ಶಶಿನಾಳ ನೀನೆಂದು ಧರಣಿಗಳ ಧ್ವನಿ ಕೇಳಿ, ಗತಿಗಾನಬೇಕೆಂದು ನಾವೋಡಿ ಬಂದೆ, ಗತಿಗಾನಬೇಕೆಂದು ನಾವೋಡಿ ಬಂದೆ. ಫಲದಾಯಕ ಯಮಗೆ ಶುಭಕಾರಕ, ಫಲದಾಯಕ ಯಮಗೆ ಶುಭಕಾರಕ. ಪಂಚಫಲ ಕ್ಷೀರಗಳ ಅಭಿಷೇಕ ಮಾಡಿ, ಪಂಚಕಜ್ಜಾಯಗಳ ನೈವೇದ್ಯ ನೀಡಿ, ಪಂಚಫಲ ಕ್ಷೀರಗಳ ಅಭಿಷೇಕ ಮಾಡಿ, ಪಂಚಕಜ್ಜಾಯಗಳ ನೈವೇದ್ಯ ನೀಡಿ, ಗೀತ ಪ್ರಿಯನೇ ನಿನ್ನ ಹಾಡಿ ಕೊಂಡಾಡಿ, ಗೀತ ಪ್ರಿಯನೇ ನಿನ್ನ ಹಾಡಿ ಕೊಂಡಾಡಿ, ಒಂದಾಗಿ ಚಂದಾಗಿ ಆಚರಿಸುವ ಕೂಡಿ, ಫಲದಾಯಕ ಯಮಗೆ ಶುಭಕಾರಕ. ಮೊದಲ ಪೂಜೆಯು ನಿನಗೆ ಗಣನಾಯಕ, ಫಲದಾಯಕ ಯಮಗೆ ಶುಭಕಾರಕ. ಕಂಪಾದ ನಸು ಕೆಂಪು ಹೂಗಳನ್ನು ತಂದು, ದೇವ ನಿನ್ನಯ ಪಾದ ಪದ್ಮಗಳಲ್ಲಿಂದು, ಕಂಪಾದ ನಸು ಕೆಂಪು ಹೂಗಳನ್ನು ತಂದು,
ದೇವ ನಿನ್ನಯ ಪಾದ ಪದ್ಮಗಳಲ್ಲಿಂದು ಅರಿಶಿಣ ಕುಂಕುಮ ಅಕ್ಷತೆಗಳಿಂದ ಅರಿಶಿಣ ಕುಂಕುಮ ಅಕ್ಷತೆಗಳಿಂದ ಆಚರಿಸುವ ಪ್ರಥಮ ಪೂಜೆಯೇ ಅಂದ ಫಲದಾಯಕ ಯಮಗೆ ಶುಭಕಾರಕ ಮೊದಲ ಪೂಜೆಯು ನಿನಗೆ ಗಣನಾಯಕ ಫಲದಾಯಕ ಯಮಗೆ ಶುಭಕಾರಕ ಆದಿಪೂಜಿತ ದೇವ ದೇವ ಹೇಳಂಬ ಸ್ವಾಮಿ ನಿರ್ಣಯ ಸೇವೆ ಸಂಕಲ್ಪ ಎಂಬ ಆದಿಪೂಜಿತ ದೇವ ದೇವ ಹೇಳಂಬ ಸ್ವಾಮಿ ನಿರ್ಣಯ ಸೇವೆ ಸಂಕಲ್ಪ ಎಂಬ ಪ್ರಾರಂಭ ಇದು ಯಮಗೆ ಶುಭದಾರಂಭ ಪ್ರಾರಂಭ ಇದು ಯಮಗೆ ಶುಭದಾರಂಭ ಅರಿತಾಗ ಅನುಗಾಲ ಶಪದಿ ಪ್ರತಿಬಿಂಬ ಫಲದಾಯಕ ಯಮಗೆ ಶುಭಕಾರಕ ಮೊದಲ ಪೂಜೆಯು ನಿನಗೆ ಗಣನಾಯಕ ಫಲದಾಯಕ ಯಮಗೆ ಶುಭಕಾರಕ ನಾಳೆಗಳ ದಾರಿಯಲ್ಲಿ ನಂಬಿಕೆಯ ನೆಲೆಯಾಗಿರಿಸು ಮುನ್ನಡೆಸು ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು ಹೂವಲ್ಲಿ ಜೇನು ಗುಡಿ ಕಟ್ಟದೇನು ನೀರಲ್ಲಿ ಮೀನು ಅಡಿ ಮುಟ್ಟದೇನು ಆ ದೈವದಾಜ್ಞೆನೇ ಎಲ್ಲಾನು ಏ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ಹೇ ಶಾರದೆ ನಾಟ್ಯ ಅನ್ನೋದು ನಾದಾಂತರಂಗ ತಾನೇ ನಾದ ಅನ್ನೋದು ಭಾವಾಂತರಂಗನೇ ಶಿಲೆಯಿಂದ ತಾನೇ ಕಲೆಗೆ ಮತಿ ಕಲೆಯಿಂದ ಶಿಲೆಗೆ ಕುಂಚಾರತಿ ಪ್ರತಿಯೊಂದರಲ್ಲೂ ಅವನಾಣತಿ ಒಲವಿಂದ ತಾನೇ ಸುಖ ಸಮ್ಮತಿ ಈ ಲೋಕವೇ ರಂಗಭೂಮಿ ತಂತಾನೆ ನಡೆಯುತ್ತ ಸ್ವಾಮಿ ಪಾಲಿಗೆ ಬಂದಂತ ಪಾತ್ರನ ಎಲ್ಲರೂ ಜೀವಂತಿಸಿ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ಹೇ ಶಾರದೆ ಶ್ರಾವಣ ಸಂಜೆ ಅಂದಾಗನ ನಮಗೆ ಬಹಳ ಮೈ ಪುಳಕ ಆಗ್ತದೆ. ಯಾಕಂತಂದ್ರೆ ಶ್ರಾವಣದ ಜೊತೆಗೆ ಅದೆಷ್ಟು ಒಂದು ದೈವಿಕ ಭಾವನೆ ನಮ್ಮಲ್ಲಿ ಬರ್ತದ, ಅದೆಷ್ಟು ಹಬ್ಬಗಳ ಸಾಲು ಇಲ್ಲಿ ಬರ್ತಾವ. ಜಿಟಿ ಜಿಟಿ ಮಳೆ, ಹೆಣ್ಮಕ್ಳಿಗಂತೂ ಕೆಲಸದ ಒತ್ತಡದ ನಡುವೆಯೂ ಕೂಡ ಮಂಗಳಗೌರಿ ಶುಕ್ರಗೌರಿ ಅಂತ ಹೇಳಿ ಎಲ್ಲರೂ ಕೂಡಿ ಒಂಥರ ನಾವು ಒಬ್ರಿಗೊಬ್ರು ಭೇಟಿ ಆಗೋದು, ಒಬ್ರ ಮನೆಗೊಬ್ರು ಹೋಗಿ ಉಡಿ ತುಂಬಿಕೊಳ್ಳೋದು, ಅದು ಎಂಥ ಸಂಭ್ರಮ ಅಂತಂದ್ರ ಹ್ಞೂನ್ರಿ. ಅದು ಶ್ರಾವಣ ಬರ್ತೈತೆ ಅನ್ನೋದೊಂದು ಬಂದ ಮೇಲೆ ಅದು ಹೆಂಗ್ ಮುಗಿತತೆ ಗೊತ್ತಿಲ್ಲ. ಅಂತ ಒಂದು ಶ್ರಾವಣದ ಈ ಒಂದು ಸಂಭ್ರಮ ಏನಿದೆ ನೋಡ್ರಿ, ಆ ಸಂಭ್ರಮ ನಮ್ಮ ಬಸವಾದಿ ಪ್ರಮಥರ ಒಂದು ವಚನಗಳ ನುಡಿ ಅದರಲ್ಲಿ ಸೇರ್ತು ಅಂತಂದ್ರ ಆ ಮೌಲ್ಯಗಳ ಒಂದು ಅರ್ಥ ನಮ್ಮಲ್ಲಿ ತಿಳ್ಕೊಳ್ತಕ್ಕಂತ ಒಂದು ಅವಕಾಶವನ್ನ ಈ ಪ್ರತಿದಿನವೂ ನಿಮ್ಗೆ ಗೊತ್ತಿರ್ಬೋದು, ನಿಮ್ಗೆಲ್ಲರಿಗೂ ಗೊತ್ತದ, ಶ್ರಾವಣದಲ್ಲಿ ಎಲ್ಲಾ ಕಡೆನೂ ಒಂದು ವಚನೋತ್ಸವ ಅಂತ ನಡೀತದ, ವಚನ ಗಾಯನ ಅಂತ ನಡೀತದ, ವಚನಾಮೃತ ಅಂತ ಕಾರ್ಯಕ್ರಮ ಮಾಡ್ತೀವಿ. ಉದ್ದೇಶ ಇಷ್ಟೇ, ನಮ್ಮ ಸಮಾಜದಲ್ಲಿ ಆಗು ಹೋಗುಗಳ ನಡುವೆ ನಾವು ಮಾನವೀಯ ಮೌಲ್ಯಗಳನ್ನ ಉಳಿಸಿಕೊಂಡು ಬದುಕಬೇಕಾಗಿದೆ. ನಾವು ನಮ್ಮವರು ನಮ್ಮದು ಅಂತಕ್ಕಂಥ ಭಾವನೆಯನ್ನ ಉಳಿಸಿಕೊಂಡು ಬದುಕಬೇಕಾಗಿದೆ. ಆ ಸಹೋದರತ್ವವನ್ನ, ಆ ಒಂದು ಏಕತೆಯನ್ನ ಸಾರ್ತಕ್ಕಂಥ ಎಲ್ಲ ಬಸವಾದಿ ಪ್ರಮಥರ ವಚನಗಳನ್ನ ನಾವು ಇವತ್ತು ನೆನಪು ಮಾಡ್ಕೊಳ್ಬೇಕಾಗಿದೆ. ಆ ಕಾರಣಕ್ಕೆ ನಾವು ಎಲ್ಲ ಒಂದು ಬಸವಾದಿ ಶರಣರನ್ನ, ಅಕ್ಕ ಮಹಾದೇವಿಯನ್ನ ಮನದಲ್ಲಿ ಪ್ರಾರ್ಥಿಸುತ್ತಾ ನಮ್ಮ ಧಾರವಾಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂತಹ ಡಾಕ್ಟರ್ ಲಿಂಗರಾಜ್ ಅಂಗಡಿ ಸರ್ ಅವರ ಮಾರ್ಗದರ್ಶನದಲ್ಲಿ ನಾವು ಒಂದು ವಿಶೇಷ ಕಾರ್ಯಕ್ರಮವನ್ನ ಪ್ರತಿ ವರ್ಷ ಹಾಕೊಂಡು ಬರ್ತಾ ಇದ್ದೇವೆ. ಪ್ರತಿ ವಾರ ಕಾರ್ಯಕ್ರಮ ಮಾಡ್ತಾ ಬಂದಿದ್ದೇವೆ ನಾವು. ಪ್ರತಿ ವಾರ ಒಂದು ಕಾರ್ಯಕ್ರಮ. ಇಡೀ ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಗಳೂರಿನವ್ರು ಮಾಡ್ಯಾರಲ್ಲೋ ಗೊತ್ತಿಲ್ಲ, ಧಾರವಾಡ ತಾಲೂಕಿನವ್ರು ಮಾತ್ರ ಅತ್ಯಂತ ಹೆಚ್ಚು ಕಾರ್ಯಕ್ರಮಗಳನ್ನ ನಾವು ಮಾಡಿದ್ವಿ. ಇದಕ್ಕೆ
ಸಂಪೂರ್ಣ ಕಾರಣ ಬೆನ್ನೆಲುಬಾಗಿ ನಿಂತವ್ರು ಯಾರಂದ್ರೆ ಡಾಕ್ಟರ್ ಲಿಂಗರಾಜ್ ಅಂಗಡಿ ಸರ್ ಅವರು. ಅಂದ್ರೆ ನಮ್ಮಲ್ಲೇ ಇರ್ತಕ್ಕಂಥ ಅನೇಕ ಪ್ರತಿಭೆಗಳಿರ್ತಾವ, ಗದ್ದು ನಮಗ್ ಗೊತ್ತಿರಂಗಿಲ್ಲ. ಅದಕ್ಕೆ ಒಂದು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಏನ್ ಮಾಡ್ತಂದ್ರೆ ಆ ಪ್ರತಿಭೆಗಳನ್ನ ಹೊರಗೆ ತರಲಿಕ್ಕೆ ನಮ್ ಕೂಡನೇ ಇರ್ತಾರ, ನಮ್ ಜೊತೆಗೆ ಇರ್ತಾರ, ಅಂತವ್ರ ಪ್ರತಿಭೆಗಳನ್ನ ಹೊರಗೆ ಹಾಕ್ಲಿಕ್ಕೆ ಒಂದು ವೇದಿಕೆಯನ್ನ ರೆಡಿ ಮಾಡಿದ್ವಿ. ಅದೇ ಸಾಪ್ತಾಹಿಕ ಸಾಹಿತ್ಯ ಮಾಲಿಕೆ ವೇದಿಕೆ ಆಗಿದೆ. ಅದರಲ್ಲಿ ನಮ್ಮಲ್ಲೇ ಇರ್ತಕ್ಕಂಥ ಈಗ ನಾವು ಯಾವ್ದೋ ಒಂದು ಕಾರ್ಯಕ್ರಮ ಮಾಡ್ಬೇಕಂದ್ರೆ ಬ್ಯಾನರ್ ಮಾಡ್ಸಕ್ ಓಡಾಡ್ತಿರ್ತಾರ, ಕುರ್ಚಿ ಹಾಕಕ್ ಓಡಾಡ್ತಿರ್ತಾರ, ಬ್ಯಾನರ್ ಕಟ್ಟಕ್ ಓಡಾಡ್ತಿರ್ತಾರ. ಅವರಲ್ಲಿ ಪ್ರತಿಭೆಗಳಿರ್ತಾವ. ಹಂಗಾಗಿ ಆ ಪ್ರತಿಭೆಗಳನ್ನ ಹೊರಗೆ ಹಾಕ್ಲಿಕ್ಕೆ ನಾವು ಒಂದು ಏನು ವೇದಿಕೆ ಸಜ್ಜು ಮಾಡಿದ್ವಿ ಅಂದ್ರೆ ಸಾಪ್ತಾಹಿಕ ಸಾಹಿತ್ಯ ಮಾಲಿಕೆ ಅಡಿಯಲ್ಲಿ ಅವರಿಗೆ ಉಪನ್ಯಾಸ ಕಾರ್ಯಕ್ರಮಗಳನ್ನು ಕೊಡ್ಲಿಕ್ಕೆ ಮಾಡಿದ್ವಿ. ಆ ಕಾರ್ಯಕ್ರಮ ಮಾಡಿದ ಉದ್ದೇಶದಿಂದ ನಮ್ಮಲ್ಲೇ ಬಸವರಾಜ್ ಗೊರವರ್ ಸರ್ ಅಂತ ಹೇಳಿ ಅವರು ಚೆನ್ನಾಗಿ ಹಾಡಾಡ್ತಾರ, ಕನಿಷ್ಠ 40 ಉಪನ್ಯಾಸಗಳನ್ನು ಹೊರಗಡೆ ಕೊಡ್ತೀವಿ ಅಂತೇಳಿ ಮೊನ್ನೆ ಹೇಳಿದ್ರು. ಅದಕ್ಕೆ ಕಾರಣ ನಾವು ಕೊಟ್ಟಂತ ವೇದಿಕೆ ಕಾರಣ. ಅದಕ್ಕಾಗಿ ನಾವು ಈ ವಿಷಯವನ್ನ ಇದರಲ್ಲಿ ಯಾಕೆ ಇಟ್ಕೊಂಡಿದ್ದೀವಿ ಅಂದ್ರೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಅನೇಕ ಕಾರ್ಯಕ್ರಮ. ಆಮೇಲೆ ಏನ್ ಮಾಡಿದ್ವಿ ಅಂದ್ರೆ ನಮ್ಮ ಅಂಗಡಿ ಸರ್ ಮಾರ್ಗದರ್ಶನದಲ್ಲಿ ಏನ್ ಮಾಡಿದ್ವಿ ಅಂದ್ರೆ ಪ್ರತಿ ಶಾಲೆಯಲ್ಲಿ ಹೈಸ್ಕೂಲ್ಗೆ ಹೋದ್ವಿ, 100ಕ್ಕೆ 100% ಪಡೆದಂತ ಶಾಲೆಗೆ ಹೋಗಿ ಆ ಶಾಲಾ ಎಲ್ಲಾ ಶಿಕ್ಷಕ ಸಿಬ್ಬಂದಿ ವರ್ಗದವರನ್ನ ಸನ್ಮಾನ ಮಾಡೋದ್ರ ಜೊತೆಗೆ SSLC ಮಕ್ಕಳಿಗೆ ಪ್ರಯೋಜನಕಾರಿ ಅವರಿಗೆ ಉತ್ತಮ ಫಲಿತಾಂಶ ಪಡಿಲಿಕ್ಕೆ ಅನೇಕ ಕಾರ್ಯಕ್ರಮಗಳನ್ನ ಹಾಕೊಂಡು ಆ ಕಾರ್ಯಕ್ರಮವನ್ನ ಕಳೆದ ಬಾರಿ ಮಾಡಿದ್ವಿ. ಕಾಲೇಜಿನ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿ ಬಹಳಷ್ಟು ಒಳ್ಳೆ ಕೆಲಸ ಮಾಡಿದಂತ ವ್ಯಕ್ತಿಗಳು. ಅವರ ಒಂದು ಆತ್ಮಕ್ಕೆ ಶಾಂತಿ ಕೋರಿ ಅಂತ ಬಹಳ ಒಳ್ಳೆಯ ಕೆಲಸ ಮಾಡ್ತಾ ಇದ್ರು. ನಮ್ಮ 3 ದಿವಸದಿಂದ ಅವ್ರು ನಮ್ಮನ್ನು ಅಗಲಿದ್ರು. ಅದು ದಯವಿಟ್ಟು ಎಲ್ಲರೂ ಮೇಲೆ ಅವ್ರ ಆತ್ಮಕ್ಕೆ 1 ನಿಮಿಷ ಶಾಂತಿಯನ್ನು ಕೋರ್ಬೇಕಂತ ನಾನು ಕರಬಸಪ್ಪ ಅಪ್ಪವ್ರ ಸದ್ಯಕ ನಮ್ಮನ್ನು ಅಗಲಿದ್ದು. ಅವರು ಸದ್ಯಕ ಬಹಳಷ್ಟು ಒಂದು ಸಮಾಜಮುಖಿಯಾಗಿ ಅಲ್ಲಿ ಏನು ಕಲಬುರಗಿಯಲ್ಲಿ ಗುಲ್ಬರ್ಗ ಕೆಲಸ ಮಾಡಿದವರು. ಇಬ್ಬರು ಆತ್ಮಕ್ಕೆ ಶಾಂತಿ ಸಿಗಲಂತೇಳಿ ನಾವು 1 ನಿಮಿಷ ಮೌನವನ್ನು ಆಚರಣೆ ಮಾಡಬೇಕು. ಮೌನ ಪ್ರಾರಂಭ. VC ಆಯಸಂಗರು ಅಂತಂದ್ರ ನನ್ಗ ಹಂಗನ ಯಾವಾಗಿದ್ರು. ಇವತ್ತ ಶ್ರಾವಣ ಸಂಜಿ, ಶ್ರಾವಣದೊಳಗ ಅವರನ್ನ ನೆನಪಿಸ್ಕೊಳ್ಳೇಬೇಕಾದಂತಹ ಒಂದಷ್ಟು ಕವಿತೆಗಳು. ಚರಣ ಕಮಲಗಳಿಗೆ ನಮಿಸಿ ಬೇಡಿಕೊಳ್ಳುವೆ ದೇವನೇ, ಕರುಣಿಸಯ್ಯ ದೀನ ಬಂಧು ಜೀವಕೋಟಿ ಕಾವಲಿ, ಚರಣ ಕಮಲಗಳಿಗೆ ನಮಿಸಿ ಬೇಡಿಕೊಳ್ಳುವೆ ದೇವರೇ. ಇವತ್ತ ಶ್ರೀಕೃಷ್ಣ ಜನ್ಮಾಷ್ಟಮಿ. ಆ ಸಂದರ್ಭದೊಳಗ ಡಾಕ್ಟರ್ VC ಅಯ್ಯರ್ಸಂಗರು ಕಟ್ಟಿಕೊಟ್ಟಂತಹ ಈ ಕವಿತೆ ಇವತ್ತ VC ಅಯ್ಯರ್ಸಂಗರ್ ನಮೀಗ ದೂರ ಆಗ್ಯಾರ ಅಂತ ಹೇಳೋ ಹಂಗನ ಇಲ್ಲ. ಪ್ರತಿಯೊಬ್ಬರ ಬಾಯಿಯೊಳಗ, ಪ್ರತಿಯೊಂದು ಸಾಲಿಯ ಪ್ರಾರ್ಥನೆಯೊಳಗ ಡಾಕ್ಟರ್ VC ಅಯ್ಯರ್ಸಂಗರ್ ಅವರು ಇದ್ದಾರೆ. ಅದಕ್ಕ ಅಂತಹ ಬಹಳ ಸೊಗಸಾದ ಸಂಗೀತ ಸಂಯೋಜನೆಯನ್ನ ಒದಗಿಸಿದವರು ಪಂಡಿತ್ ಶ್ರೀಕಾಂತ್ ಕುಲಕರ್ಣಿ ಅವರು ನನ್ನ ಗುರುಗಳು. ಇವತ್ತ ಆ ಹಾಡು ಎಷ್ಟು ಜನಜನಿತ ಆಗ್ಯದ ಅಂತಂದ್ರ ಧಾರವಾಡ ಅಂದ್ರೆ ಚರಣ ಕಮಲಗಳಿಗೆ ನಮಿಸಿ ಅನ್ನೋಂಗಾಗಿದೆ. ಅಷ್ಟರ ಮಟ್ಟಿಗೆ ಆ ಹಾಡು ಜನಪ್ರಿಯತೆಯನ್ನ ಪಡ್ಕೊಂಡದ. ಡಾಕ್ಟರ್ VC ಅಯ್ಯರ್ಸಂಗರ್ ಬಗ್ಗೆ ಏನಂತ ಹೇಳಿ, ನಾನು ಬಹುಶಃ ಧಾರವಾಡ ಬರೋಕ್ಕಿಂತ ಮುಂಚೆ ಒಂದು ರೀತಿಯ ಅಪರೋಕ್ಷ ಸಂಬಂಧ ಅದು ಆಕಾಶವಾಣಿ ಧಾರವಾಡ ಕೇಂದ್ರದ ಮೂಲಕ. ಅವರ ಹಾಡುಗಳು ಎಷ್ಟು ಆಪ್ತ ಅನಿಸ್ತಿದ್ವು ನನಗ ಅಂತಂದ್ರ, ಎಷ್ಟು ಆತ್ಮೀಯ ಅನಿಸ್ತಿದ್ವು ಅಂತಂದ್ರ ಬಹುಶಃ ಇನ್ಯಾವ ಕವಿಗಳದು ನನಗೆ ಇದುವರೆಗೆ ಅಷ್ಟು ಆತ್ಮೀಯ ಸಾಲುಗಳು ಅನಿಸ್ಲೇ ಇಲ್ಲ. ಅದ್ಯಾಕೋ ಏನೋ ಇಷ್ಟು ಒಂದು ರೀತಿಯ ನಮ್ಮ ಮನಸ್ಸಿನೊಳಗ ನಡೆಯುವಂತಹ ಭಾವನೆಗಳು, ನಮ್ಮ ಹತ್ತಿರವೇ ಆಗ್ತಾ ಇರುವಂತಹ ಘಟನೆಗಳು, ಅದನ್ನೇ ಆಧರಿಸಿ ನಮಗ ಬಹಳ ಆಪ್ತವಾಗಿರುವಂತಹ ಸಾಲುಗಳನ್ನ ಕಟ್ಟಿಕೊಟ್ಟವರು. ನನ್ಗೆ ಆಶ್ಚರ್ಯ ಅನಿಸ್ತಿತ್ತು. ನಾ ಸಣ್ಣಕ್ಕಿದ್ದಾಗ ಅಯ್ಯರ್ಸಂಗರ್ ಕವಿತೆ ಈಗ ಕೇಳ್ಲಿಕ್ಕತ್ತೀವಿ ಅಂತಂದ್ರ ಎಷ್ಟು ಚಂದ ಬರೀತಾರಲ್ಲ ಇವರು ಅಂತ. ಅದು ಎಂಥ ಋಣಾನುಬಂಧ ನೋಡ್ರಿ. ಧಾರವಾಡಕ್ಕೆ ಬಂದ ಮೇಲೆ ಅವರನ್ನ ನೋಡುವಂತಹ ಸೌಭಾಗ್ಯ.
ಅದಕ್ಕಿಂತ ಮುಂಚೆ ಶ್ರೀ ಆರ್ಜಿ ಚಿಲಕ್ವಾಡ್ ಅವ್ರ ಬಗ್ಗೆ ಕೂಡ ಹೇಳ್ಬಿಡ್ತೀನಿ. ಅಯ್ಯರ್ ಸಂಗರ ಆತ್ಮೀಯ ಸ್ನೇಹಿತ ಅವರು. ಹೆಂಗಂದ್ರ ಮರೆಯಬಹುದೇ ಸವಿಯ ನೇರಹನು ತೊರೆಯಬಹುದೇ ಸ್ನೇಹವ ಪ್ರೀತಿಸಿ ನಿನ್ನನೆ ಮುಡಿಪಾಗೆ ಇರಿಸಿ ದೇಹವ ಮರೆಯಬಹುದೇ ಸವಿಯ ನೆನಹನು. ಇಬ್ರು ಅಂತಹ ನೆನಪನ್ನ ನಮ್ಮೊಂದಿಗೆ ಕೊಟ್ಟು ಹೋಗಿರುವವರು. ಆರ್ಜಿ ಚಿಲಕ್ವಾಡ್ ಸರ್ ಒಬ್ಬ ಒಳ್ಳೆಯ ನಾಟಕಕಾರ. ಅವ್ರ ಜೊತೆಗೆ ನಾನು ರತ್ನಾವಳಿ ಅನ್ನುವಂತಹ ಒಂದು ಸಂಸ್ಕೃತ ನಾಟಕ, ಅದನ್ನ ದೂರದರ್ಶನ ಬೆಂಗಳೂರೊಳಗ ಮಾಡಿದ ಪ್ರಯೋಗ ಅದು. ಅದಕ್ಕಾಗಿ ಒಂದಷ್ಟು ದಿನ ಅವ್ರ ಜೊತೆಗೆ ಪ್ರಾಕ್ಟೀಸ್ ಮಾಡಿದೆ. ಆಮೇಲೆ ಆ ರತ್ನಾವಳಿ ಅನ್ನುವಂತಹ ನಾಟಕ, ಸಂಸ್ಕೃತ ನಾಟಕ ಕೂಡ ಪ್ರಸಾರ ಆಯ್ತು. ಅವಾಗ ಪರಿಚಯ ಆದಂತವ್ರು ಶ್ರೀ ಆರ್ಜಿ ಚಿಲಕ್ವಾಡ್ ಅವರು, ಅವ್ರ ಮಗಳು ಸರಿತಾ ಚಿಲಕ್ವಾಡ್. ಆಮೇಲೆ ಈಗಂತೂ ಸಂದೀಪ್ ಚಿಲಕ್ವಾಡ್ ಒಳ್ಳೆಯ ಕಲಾವಿದ, ಸಂಘಟಕ, ಹೀಗಾಗಿ ಅವ್ರದ್ದು ಎಲ್ಲ ಪರಿಚಯ ಆದ. ಮತ್ತ ಆರ್ಜಿ ಚಿಲಕ್ವಾಡ್ ಅವರ ಶ್ರೀಮತಿಯವರು, ಮಗಳು ಸವಿತಾ, ಆಮೇಲೆ ಮೊಮ್ಮಗ ಆರ್ಯನ್, ಎಲ್ಲರೂ ಕೂಡ ಅವ್ರ ಸೊಸೆ, ಅವರು ಕೂಡ ಎಷ್ಟು ಆಪ್ತರು ನನಗೆ ಅಂತಂದ್ರ ಆರ್ಜಿ ಚಿಲಕ್ವಾಡ್ ಅವರು ಬೇರೆ ಅನ್ಸಂಗಿಲ್ಲ. ಹಾಗಾಗಿ ಒಂದು ಅಂತಹ ಮಹಾನ್ ವ್ಯಕ್ತಿತ್ವವನ್ನ, ಒಬ್ಬ ಒಳ್ಳೆಯ ನಾಟಕಕಾರನನ್ನ ನೆನಪಿಸಿಕೊಳ್ಳುವಂತಹ ಶುಭ ಸಂದರ್ಭ. ಅದಕ್ಕಾಗಿ ನಾನು ಹೇಳಿದೆ ಸರಿ ಬರ್ತೀನಿ ಸರ್. ಅಂತಹ ಆರ್ಜಿ ಚಿಲಕ್ವಾಡ್ ಅವರು ಡಾಕ್ಟರ್ VC ಅಯ್ಯರ್ ಸಂಘ್ ಅವರ ಆಪ್ತ ಸ್ನೇಹಿತ ಅಷ್ಟೇ ಅಲ್ಲ, ಅವರನ್ನ ಆಕಾಶವಾಣಿ ಧಾರವಾಡ ಕೇಂದ್ರಕ್ಕೆ ಕರೆತಂದವರು. ಅಲ್ಲ ರತ್ನ, ಅನೇಕ ಕವಿತೆಗಳನ್ನ ಬರೀತಿದ್ರಂತ. ಆದ್ರೆ ಅಲ್ಲೇ ಒಮ್ಮೊಮ್ಮೆ ಹಿಂಗ ಹುಡುಕಿ ಮಾಡಿ ಒಗಿತಿದ್ರಂತ, ಇಲ್ಲ ಅಂತಂದ್ರೆ ಅಲ್ಲೇ ಇಟ್ಟಿರ್ತಿದ್ರಂತ. ಏನ್ ಮಾಡ್ಲಿಕ್ಕತೆ, ನಡಿ ಆಕಾಶವಾಣಿ ಧಾರವಾಡ ಕರ್ಕೊಂಡು ಹೋಗ್ತೀವಿ ಅಂತ ಕೇಳಿದ್ರ ಅವರು ಅಪ್ರೂವ್ಡ್ ಲಿರಿಸಿಸ್ಟ್. ನಮ್ಮಲ್ಲಿ VC ಅಯ್ಯರ್ ಸಂಘರು ಅಪ್ರೂವ್ಡ್ ಲಿರಿಸಿಸ್ಟ್. ಎಲ್ಲರ ಹಾಡುಗಳನ್ನ ತಗೊಳ್ಳೋದಿಲ್ಲ. ಒಂದು ಸ್ಕ್ರೀನಿಂಗ್ ಕಮಿಟಿ ಇರ್ತದ ದೊಡ್ಡ ಕೇಂದ್ರದೊಳಗ, ಬೆಂಗಳೂರೊಳಗ. ಅದನ್ನ ಅಪ್ರೂವ್ ಮಾಡಿ ಕಳಿಸಿದಾಗಷ್ಟ ಅವರ ಹಾಡುಗಳನ್ನ ನಾವು ಸಾದರ ಪಡಿಸಬಹುದು. ಹಂಗದ ಅಂದ್ರೆ ಅನುಮೋದಿತ ಕಲಾವಿದರು ಅಂತ ಏನಿರ್ತಾರಲ್ಲ, ಅಂದ್ರ ಈಗ ನಾ ಹಾಡ್ಬೇಕಂದ್ರೂ ಕೂಡ ನಮ್ಮ ಆಕಾಶವಾಣಿ ಧಾರವಾಡ ಕೇಂದ್ರದೊಳಗೆ ಆಡಿಷನ್ ಆಗಿರ್ಬೇಕು. ನಾ ಆಡಿಷನ್ ಇದ್ದೀನಿ. ಹಾಗಾಗಿ ಸಾಕಷ್ಟು ಅಯ್ಯರ್ ಸಂಘರ ಕವಿತೆಗಳನ್ನ ಹಾಡಿನಿ. ಆ ಕವಿತೆಗಳನ್ನ ಹಾಡ್ಬೇಕಂದ್ರ ಅವ್ರದ್ದು ಅನುಮೋದಿತ ಕವಿತೆ ಆಗಿರ್ಬೇಕು, ಅನುಮೋದಿತ ಕವಿ ಆಗಿರ್ಬೇಕು. ಹಂಗ ಆರ್ಜಿ ಚಿಲಕ್ವಾಡ್ ಅವ್ರು ಹೋಗಿ ಕೊಡಿಸಿದ್ರು ತಕ್ಷಣನೇ VC ಅಯ್ಯರ್ ಸಂಘರದ್ದು ಯಾರಿಲ್ಲ ಅಂತಾರ್ರಿ. ಸ್ಕ್ರೀನಿಂಗ್ ಕಮಿಟಿ ಒಳಗೆ ಇಟ್ಟ ತಕ್ಷಣ VC ಅಯ್ಯರ್ ಸಂಘರ ಕವಿತೆಗಳು ಅಪ್ರೂವ್ ಆಗುವ ಅಷ್ಟೇ ಅಲ್ಲ, ಆಕಾಶವಾಣಿ ಧಾರವಾಡದ ತುಂಬಾ ಕೇಳಿ ಬರೋವೇ VC ಅಯ್ಯರ್ ಸಂಘರ ಕವಿತೆಗಳು. ಬಹುಶಃ ದಿನಕ್ಕೆ ಒಂದಾದರೂ ಅವರ ಹಾಡು ಬಂದ ಬರ್ತದ. ಭಾರತ ನಮ್ಮಯ ದೇಶ, ಭಾರತ ಹೆಮ್ಮೆಯ ದೇಶ. ನಿನ್ನೆಷ್ಟೇ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸಿದ್ವಿ. ಆ ಸಂದರ್ಭದೊಳಗೂ VC ಅಯ್ಯರ್ ಸಂಘರ ಕವಿತೆಗಳು ಮೊಳಗಿದ್ದು, ಜೇಂಕರಿಸಿದ್ದು. ನಮ್ಮಲ್ಲಿ ನಾವು ಹಾಡಿದ್ದನ್ನ ವಿಶೇಷ ಪ್ರೊಡಕ್ಷನ್ ಅಂತ ಏನ್ ಕರಿತೀವಲ್ಲ, ಅವ್ ನಾವು ಬೇರೆ ನಿಲಯಗಳಿಗೂ ಕೂಡ ಕಳಿಸ್ತೀವಿ. ಹೀಗಾಗಿ ರಾಜ್ಯದ ಎಲ್ಲಾ ನಿಲಯಗಳಿಂದಲೂ ಡಾಕ್ಟರ್ VC ಅಯ್ಯರ್ ಸಂಘ್ ಅವರ ಕವಿತೆಗಳು ಪ್ರಸಾರ ಆಗ್ತಾವ. ಇವತ್ತಿಗೂ ಅಜರಾಮರರು ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಡಾಕ್ಟರ್ VC ಅಯ್ಯರ್ ಸಂಘ್ ಅವರು. ಹೀಗಾಗಿ ಅಯ್ಯರ್ ಸಂಘರ ಬಗ್ಗೆ ಮಾತಾಡ್ಬೇಕು, ನನ್ನ ಆತ್ಮೀಯತೆಯನ್ನ ನೋಡ್ಕೋಬೇಕು ಅಂತಂದ್ರ ನನಗೆ ಯಾವತ್ತೂ ಬೇಸರ ಆಗಂಗೇ ಇಲ್ಲ. ಆಮೇಲೆ ಧಾರವಾಡಕ್ಕೆ ಬಂದ ಮೇಲೆ ಸ್ವಲ್ಪ ವರ್ಷ ಏನೋ ಆ ಪ್ರಸಂಗ ಬಂದಿರ್ಲಿಲ್ಲ. ಸ್ವಲ್ಪ ವರ್ಷಗಳ ನಂತರ ಹಿಂಗ ಸಾಹಿತ್ಯದ ಕಾರ್ಯಕ್ರಮಗಳು, ಸಂಗೀತದ ಕಾರ್ಯಕ್ರಮಗಳು ಸರ್ ಭೇಟಿಯಾದದಷ್ಟ ಎಷ್ಟು ಅನ್ಯೋನ್ಯವಾದ ಅನುಬಂಧ ಅದು ಅಂತಂದ್ರ, ಸರ್ ನಮ್ಮ ಪಂಡಿತ್ ಶ್ರೀಕಾಂತ್ ಕುಲಕರ್ಣಿ ಸರ್ ಮನೆಗೆ ಬಂದ್ಬಿಡೋರು, ಸೈಕಲ್ ತಗೊಂಡ್ ಬಂದ್ಬಿಡೋರು. ಅಲ್ಲೇ ಅವ್ರ ಹಾಡುಗಳನ್ನ ನಾವು ಹಾಡ್ತಾ ಇದ್ದಾಗ ಸರ್ ಕೂತು ಎಷ್ಟು ಸಂತೋಷ ಪಡುವರು. ಇದ್ದರೂ ನೀನುರುಗಾವುದ ದೂರಿನೂರಲಿ ನಲ್ಲನೇ ಕುಲದೀಗ ದೇವನಂತೆ ತುಂಬಿರುವೆ ಈ ಮನವನೇ. ಎಂತ ಹಾಡು! ಅದನ್ನ ನಮ್ ಸರ್ ಕಲಿಸ್ತಾ ಇರ್ಬೇಕು. ಸರ್ ಬರೋರು ಎಷ್ಟು ಸಂತೋಷ
ಸಂತೋಷ ಪಡ್ತಿದ್ರು ಐರ್ಸಂಗ್ ಸರ್ ಅಂತಂದ್ರ ತಾವ ಸ್ವತಃ ಕೂತ್ ತಬಲಾ ವಾರ್ಸಿಕ್ ಶುರು ಮಾಡ್ಬಿಡ್ತಿದ್ರು. ಹಿಂಗಾಗಿ ಐರ್ಸಂಗ್ ಸರ್ ಅಂತಂದ್ರ ಅದು ನನಗೆ ಹೇಳಲಿಕ್ಕೆ ಶಬ್ದಗಳು ಸಾಲುದಿಲ್ಲ. ಅಷ್ಟು ಒಂದು ಆತ್ಮೀಯವಾದ ಸಂಬಂಧ. ಅದು ಎಷ್ಟು ದಿನ ನಡ್ಕೊಂಡು ಬಂತು ಅಂತಂದ್ರ ಡಾಕ್ಟರ್ ರತ್ನಾ ಐರ್ಸಂಗ್ ಅವ್ರ ಮನೆಗೆ ಹೋಗೋ ಮುಂದ ಸರ್ ಸೈಕಲ್ ತಗೊಂಡು ಹೋಗೋ ಮುಂದ ಬಂದ ಬಿಡ್ತಿದ್ರು ನಮ್ಮ ಮನೆಗೆ. ಎಷ್ಟು ಖುಷಿ ಆಗ್ತಿತ್ತು. ಸರ್ ಬರ್ರಿ ಸರ್ ಒಳಗ್ ಬರ್ರಿ. ನನಗ ಎಲ್ಲಾ ಪುಸ್ತಕಗಳನ್ನು ಕೊಡೋದಲ್ದ ನನ್ನ ಮಗಳು ಕೂಡ ನನ್ನ ಮಗಳು ಕಂಡ್ಲಂದ್ರ ಅಕ್ಕಿ ಪುಸ್ತಕ ಕೊಟ್ಟು ಅಕ್ಕಿನ ಜೋಡಿ ಫೋಟೋ ಅದ ನಾ ಅಕ್ಕ ಬಿಟ್ಟೇ ಇಲ್ಲ. ಸರ್ ಒಂದ್ ನಿಮಿಷದಲ್ಲಿ ಅಕ್ಕಿನ ಜೋಡಿ ಒಂದ್ ಫೋಟೋ ತೆಗೆದ ಬಿಡ್ತೀನಿ ಅಂತ ಹೇಳಿ ಅಷ್ಟು ಆತ್ಮೀಯತೆ ಅದು ಕರೆ ತರ್ತಿತ್ತದು. ಹಾಗಾಗಿ ಎಲ್ಲಾ ಕಡೆನೂ ಐರ್ಸಂಗ್ ಸರ್ ಜೊತೆಗೆ ಅಷ್ಟು ಒಡನಾಟ ಇದ್ದವಳು ಕೊನೆಯ ಕೆಲವು ತಿಂಗಳುಗಳು ಮಾತ್ರ ನನಗ್ ಬಹಳ ಬೇಜಾರಾಗ್ತದೆ ನೆನೆಸ್ಕೊಂಡಾಗೆಲ್ಲ. ಅವರು ಬೆಂಗಳೂರಿಗೆ ಹೋಗ್ಬೇಕಾಗಿ ಬಂತು. ಹಾಗಾಗಿ ಕೊರೋನಾ ಸಂದರ್ಭ ಅದು ಅವರು ಮರಳಿ ಬಂದಾಗ ತಕ್ಷಣ ಹೋಗಿ ಭೇಟಿಯಾಗುವಂತಹ ಸಂದರ್ಭ ಇರ್ಲಿಲ್ಲ. ಕೊನೆಯ ಕ್ಷಣಗಳು ಮಾತ್ರ ನಾನು ಐರ್ಸಂಗರ್ ಸರ್ನ ಭೇಟಿ ಆಗಿಲ್ಲ ಅನ್ನೋದನ್ನ ಬಿಟ್ರೆ ನನ್ನ ಜೀವನದುದ್ದಕ್ಕೂ ಇದು ಧಾರವಾಡಕ್ಕೆ ಬಂದಾಗಿನಿಂದ ಐರ್ಸಂಗ್ ಸರ್ ಜೊತೆಗಿನ ನನ್ನ ಅನುಬಂಧ. ಇವನಾರವ ಎಂದೆನಿಸದಿರಲ್ಲ, ಇವನಮ್ಮವ ಎಂದೆನಿಸಯ್ಯ. ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ನಿಮ್ಮ ಪಾದ ಸಾಕ್ಷಿ ಎನ್ನ ಮನಸ್ಸಾಕ್ಷಿ. ಕೂಡಲ ಸಂಗಮ ದೇವ ಎನಗಿದೆ ದಿವ್ಯ. ಎನ್ನ ವಾಮಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿರುದ್ಧಿ ನಿಮ್ಮದಯ್ಯ, ಎನ್ನ ಮಾನಾಪಮಾನವೂ ನಿಮ್ಮದಯ್ಯ. ಬೆಳ್ಳಿಗೆ ಕಾಯ್ದಿಮ್ಮಿದ್ದೆ ಕೂಡಲ ಸಂಗಮ ದೇವ. ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ಕೆಟ್ಟರು ನಿಜವಿಲ್ಲದೆ. ಮಾಡುವ ನೀಡುವ ನಿಜ ಗುಣವುಳ್ಳ ಕೂಡಿಕೊಂಬ ನಮ್ಮ ಕೂಡಲ ಸಂಗಮ ದೇವ. ನೀರು ಕಂಡಲ್ಲಿ ಮುಳುಗುವರಯ್ಯ, ಮರವ ಕಂಡಲ್ಲಿ ಸುತ್ತುವರಯ್ಯ. ಬತ್ತುವ ಜಲವ ಒಣಗುವ ಮರವ ಮೆಚ್ಚಿದವರು ನಿಮ್ಮ ನೆತ್ತಬಲ್ಲರು ಕೂಡಲ ಸಂಗಮ ದೇವ. ಕಂಗಳು ತುಂಬಿದ ಬಳಿಕ ಕಾಣಲಿಲ್ಲ, ಕಿವಿಗಳು ತುಂಬಿದ ಬಳಿಕ ಕೇಳಲಿಲ್ಲ, ಕೈಗಳು ತುಂಬಿದ ಬಳಿಕ ಪೂಜಿಸಲಿಲ್ಲ, ಮನ ತುಂಬಿದ ಬಳಿಕ ನೆನೆಯಲಿಲ್ಲ ನಮ್ಮ ಕೂಡಲ ಸಂಗಮ ದೇವನ. ಉಂಬ ಬಟ್ಟಲು ಬೇರೆ ಕಂಚಲ್ಲ, ಕಾಣುವ ದರ್ಪಣ ಬೇರೆ ಕಂಚಲ್ಲ. ಭಾಂಡ ಒಂದೇ ಭಾಜನ ಒಂದೇ, ಬೆಳಗ್ಗೆ ಕನ್ನಡಿ ಎನಿಸೀತಯ್ಯ. ಅರಿದೊಡೆ ಶರಣ ಮರಿದೊಡೆ ಮಾನವ, ಮರೆಯದೆ ಪೂಜಿಸು ನಮ್ಮ ಕೂಡಲ ಸಂಗಯ್ಯನ. ಅಂಜದಿರು ಅಳುಕದಿರು ಕುಂದದಿರು ಕುಸಿಯದಿರು, ಏನೋ ಎಂತೋ ಎಂದು ಚಿಂತಿಸದಿರು. ನಿನ್ನ ನಾನೇನನ್ನೂ ಬೇಡೆ ಕೂಡಲ ಸಂಗಮ ದೇವ. ಲೋಕದ ಡೊಂಕ ನೀವೇಕೆ ತಿದ್ದುವಿರಿ? ನಿಮ್ಮ ಮನವ ಸಂತೈಸಿಕೊಳ್ಳಿ, ನಿಮ್ಮ ತನುವ ಸಂತೈಸಿಕೊಳ್ಳಿ. ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚಯ್ಯ ಕೂಡಲ ಸಂಗಮ ದೇವ. ದಯವಿಲ್ಲದ ಧರ್ಮ ವಾಗುದಯ್ಯ, ದಯವೇ ಬೇಕು ಸಕಲ ಜೀವಿಗಳಿಗೂ. ದಯವೇ ಧರ್ಮದ ಮೂಲವಯ್ಯ, ಕೂಡಲ ಸಂಗಯ್ಯ ನಿನ್ನಂತಲ್ಲದೊಲ್ಲನಯ್ಯ. ಅಕ್ಕ ಮಹಾದೇವಿಯವರ ವಚನಗಳು. ಒಬ್ಬಂಗೆ ಇಹ ಉಂಟು, ಒಬ್ಬಂಗೆ ಪರ ಉಂಟು, ಒಬ್ಬಂಗೆ ಇಹ ಪರವೆರಡೂ ಇಲ್ಲ. ಚನ್ನ ಮಲ್ಲಿಕಾರ್ಜುನ ದೇವರ ಶರಣರಿಗೆ ಇಹ ಪರವೆರಡೂ ಉಂಟು. ನಾಳೆ ಬರುವುದು ನಮಗಿಂದೇ ಬರಲಿ, ಇಂದು ಬರುವುದು ನಮಗೀಗಲೇ ಬರಲಿ. ಆಗೀಗ ಎನ್ನದಿರು ಚನ್ನ ಮಲ್ಲಿಕಾರ್ಜುನ. ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ, ಕರಣಂಗಳ ಚೇಷ್ಟೆಗೆ ಮನವೇ ಬೀಜ. ಎನಗುಳ್ಳೊಂದು ಮನ, ಆ ಮನ ನಿಮ್ಮಲ್ಲಿ ಬಡವೇದ ಬಳಿಕ ಎನಗೆ ಭವ ಉಂಟು ಚನ್ನ ಮಲ್ಲಿಕಾರ್ಜುನ. ಜಗವ ಮರೆವ ಸುಖವೆಂದರೆ ಕಣ್ಣು ಮುಚ್ಚಿದರೆ ಕನಸು, ಮತ್ತೆ ಬಿಟ್ಟರೆ ಮಾಯೆ ಓ ಚನ್ನ ಮಲ್ಲಿಕಾರ್ಜುನ. ಅಲ್ಲಮ ಪ್ರಭುಗಳ ವಚನಗಳು. ಕಾಲಿಲ್ಲದ ಸೋಂಕು, ಕೈಯಿಲ್ಲದ ಆಗಮನ, ಬಾಯಿಲ್ಲದ ರುಚಿ, ಭಾವನೆಯೇ ಕರ್ಷವಾಗಿ. ಪರಮದೇಹ ಬೇಡುವ ಪರಮನ ಕೋರಯ್ಯ ಗುಹೇಶ್ವರ. ಕಲ್ಮನೆಯ ಮಾಡಿ ಕಲ್ದೇವರ ಮಾಡಿ, ಆ ಕಲ್ಲು ಕಲ್ ಮೇಲೆ ಕಡಿದರೆ ದೇವರೆತ್ತ ಹೋದರು. ಲಿಂಗ ಪ್ರತಿಷ್ಠಾಪನೆ ಮಾಡದವರಿಗೆ ನಾಯಕ ನರಕ ಗುಹೇಶ್ವರ. ಹೊಣ್ಣು ಮಾಯ ಎಂಬರು ಹೊಣ್ಣು ಮಾಯ ಅಲ್ಲ, ಹೆಣ್ಣು ಮಾಯ ಎಂಬರು ಹೆಣ್ಣು ಮಾಯ ಅಲ್ಲ, ಮಣ್ಣು ಮಾಯ ಎಂಬರು ಮಣ್ಣು ಮಾಯ ಅಲ್ಲ. ಮನದ ಮುಂದನ ಆಸೆಯೇ ಮಾಯೆ ಕಾಣ ಗುಹೇಶ್ವರ. ಆಸೆಗಾಗಿ ಸತ್ತದ್ದು ಕೋಟಿ, ಆಮಿಷಕ್ಕಾಗಿ ಸತ್ತದ್ದು ಕೋಟಿ. ಹೊನ್ನು ಹೆಣ್ಣು ಮಣ್ಣಿಗಾಗಿ ಸತ್ತದ್ದು ಕೋಟಿ, ನಿಮಗಾಗಿ ಸತ್ತದ್ದು ನಾನಾರನ್ನೂ ಕಾಣೆ ಗುಹೇಶ್ವರ. ಮಡಿವಾಳ ಮಾಚಿದೇವರ ವಚನಗಳು. ಕರಸ್ಥಳದ ದೇವನಿದ್ದಂತೆ ಧರೆಯ ಮೇಲನ ಪ್ರತಿಷ್ಠೆಗೆ ರಗುವ ಈ ನರಕಿ ನಾಯಿಗಳನ್ನೇನೆಂಬನಯ್ಯ.
ಕಲಿ ದೇವರ ದೇವ. ಉಡಿಯಲಿಂಗವ ಬಿಟ್ಟು ಗುಡಿಯಲಿಂಗಕ್ಕೆ ಶರಣೆಂಬ ಮತಿಭ್ರಷ್ಟರನ್ನೇನೆಂಬನಯ್ಯ ಕಲಿ ದೇವರ ದೇವ. ಎತ್ತಿನ ಮರೆಯ ಒತ್ತುಗಾರರಂತೆ ಉಪ್ಪು ದೋಷವೆಂದು ಸಪ್ಪೆಯನ್ನುಂಡಡೆ ಮತ್ತೆ ರುಚಿಯ ಬಚ್ಚಲು ಮುಟ್ಟುತ್ತಿಪ್ಪ ಸಪ್ತ ನಾಯಿಗೆ ವ್ರತ. ಇಂತಪ್ಪವರು ನಿಷ್ಠೆಹೀನರು ಕಲಿ ದೇವರ ದೇವ. ಪರಮ ವಿಭೂತಿಯ ಹಣೆಯಲ್ಲಿ ಧರಿಸಿ ಗುರು ಕೊಟ್ಟ ಲಿಂಗವ ಕರದಲ್ಲಿ ಧರಿಸಿ ಕೊರಳಲ್ಲಿ ರುದ್ರಾಕ್ಷಿ ಧರಿಸಿ ಮತ್ತೆ ಧರ ಮೇಲನ ಪ್ರತಿಷ್ಠೆಗೆ ರಘು ನರಕಿ ಜೀವಿಗಳನ್ನೇ ನಂಬನಯ್ಯ ಕಲಿ ದೇವರ ದೇವ. ಜೇಡರ ದಾಸಿನ್ಮಯ ವರವಚನಗಳು ಮೊಲೆ ಮೂಡಿ ಬಂದಡೆ ಹೆಣ್ಣೆಂಬರು ಗಡ್ಡ ಮೀಸೆ ಬಂದಡೆ ಗಂಡೆಂಬರು ನಡುವೆ ಸುಳಿವ ಆತ್ಮವು ಹೆಣ್ಣೂ ಅಲ್ಲ ಗಂಡೂ ಅಲ್ಲ ರಾಮನಾಥ. ಈಶನ ಶರಣರು ವೇಷಿಯಾಗೋದಡೆ ಮೀಸಲೋಗರವ ಹೊರಗಿಡಿಸಿದಡೆ ಹಂದಿ ಮೂಸಿ ನೋಡಿದಂತೆ ರಾಮನಾಥ. ಒಡಲುಗೊಂಡವ ಹಸಿವ ಒಡಲುಗೊಂಡವ ಹುಸಿವ ಒಡಲುಗೊಂಡಂತೆ ನೀ ನನ್ನ ಜಡಿನೊಮ್ಮೆ ನುಡಿಯದಿರಾ ನೀ ನನ್ನಂತೆ ಒಮ್ಮೆ ಒಡಲುಗೊಂಡು ನೋಡ ರಾಮನಾಥ. ಕರಿಯನಿತ್ತಡೆ ವಲ್ಲೆ ಸಿರಿಯನಿತ್ತಡೆ ವಲ್ಲೆ ನಿಮ್ಮ ಶರಣರ ಸುಳ್ಳುಡಿಯ ಒಂದರೊಳಗೆ ನಿತ್ತಡೆ ನಿಮ್ಮ ನಿತ್ಯ ಕಾಣ ರಾಮನಾಥ. ಐದಕ್ಕೆ ಲೆಕ್ಕಮ್ಮ ವರವಚನಗಳು. ಕಾಯಕವಲಿದ ಠಾವಿನಲ್ಲಿ ಜೀವನದ ಎಡೆಯಾಟ ಉಂಟೆ ಭಾವವಿಲ್ಲದ ಭಕ್ತಿ ಹೋಯಿತು ಅಮರೇಶ್ವರ ಲಿಂಗವ ಮುಟ್ಟದೆ. ಕಾಯಕದೊಳಗೆ ನಿರತನಾದರೆ ಗುರುದರ್ಶನವಾದರೂ ಮರೆಯಬೇಕು, ಲಿಂಗ ಪೂಜೆಯಾದರೂ ಮರೆಯಬೇಕು, ಜಂಗಮ ಮುಂದಿದ್ದರೂ ಮರೆಯಬೇಕು. ಕಾಯಕವೇ ಕೈಲಾಸವಾದ ಕಾರಣ ಕಾಯಕದೊಳಗೂ ಅಮರೇಶ್ವರ ಲಿಂಗದೊಳಗೂ. ಹಡಪದ ಬಣ್ಣನವರ ವಚನಗಳು. ವಂದನೆಗೆ ನಿಲ್ಲಬೇಡ ನಿಂದೆ ಗಂಜಿ ಓಡಲೂ ಬೇಡ ಹಿಂದು ಮುಂದು ಆಡಲೂ ಬೇಡ ಸಂದೇಹಗಳು ಬೇಡ ದ್ವಂದ್ವ ಬುದ್ಧಿಯ ಮೆರೆತುದಿಂದರೆ ಅಪ್ಪಣ್ಣ ಪ್ರಿಯ ಚಣ್ಣ ಬಸವಣ್ಣ. ತನುವ ಕರಗಿಸಿ ಹರಿವ ಮನವ ನಿಲ್ಲಿಸಿ ಅಂಗ ಗುಣವ ಅಳಿದು ಲಿಂಗ ಗುಣವ ನಿಲ್ಲಿಸಿ ಭಾವಗಳಿದು ಬಯಕೆ ಸವಿದು ಮಹಾದೇವನಾದ ಶರಣರ ಜಗದ ಮಾನವರೆತ್ತ ಬಲ್ಲರು ಅಪ್ಪಣ್ಣ ಪ್ರಿಯ ಚಣ್ಣ ಬಸವಣ್ಣ. ಶರಣೆ ಸತ್ಯಕಾವರ ವಚನಗಳು. ಅರ್ಚನೆ ಪೂಜನೆ ನೇಮವಲ್ಲ, ಮಂತ್ರ ತಂತ್ರ ನೇಮವಲ್ಲ, ಧೂಪ ದೀಪಾರತಿ ನೇಮವಲ್ಲ, ಪರದನ ಪರಸ್ತ್ರೀ ಪರದೈವಂಗಳಿಗೆರಗುದಿಪ್ಪುದೇ ನೇಮ. ಶಂಭುಜಕ್ಕೇಶ್ವರನ ನೀವು ಕಾಣಿರೆಣ್ಣ ನೇಮ. ದೇವರೆಂದು ಅರ್ಚಿಸಿ ಪೂಜಿಸಿ ಭಾವಿಸಿ ಮತ್ತೆ ತ್ರಿವಿಧವ ಮುಟ್ಟಿದರೆಂದು ಕಷ್ಟ ಗುಣವ ನುಡಿವ ಭಕ್ತಿಹೀನರ ಕಂಡಡೆ ಅವರ ನಚ್ಚತ ತೊಲಗಬೇಕು ಶಂಭುಜಕ್ಕೇಶ್ವರ. ಅವಕಾಶಕ್ಕಾಗಿ ಧನ್ಯವಾದ. ನಿಜವಾದ ಶರಣಾಗಿ ಅದು ನನಗೆ ಅನಿಸ ಮಟ್ಟಿಗೆ ಖಂಡಿತವಾಗಿಯೂ ಇದೇ ಗುಣ ಇಟ್ಕೊಂಡು ಹೋಗ್ಬೇಕಲ್ಲ. ಬಾಲ ಪ್ರತಿಭೆ ನಮ್ಮ ಸಾಹಿತ್ಯ ಪರಿಷತ್ ಒಂದು ದಾಖಲೆ ಇದೆ, ಮಾಡಿದಿಲ್ಲ. ನನಗನ್ನಿಸ್ತೈತಿ ಸಮಾಜಕ್ಕೆ ಶರಣೆಯರ ಸಂದೇಶ ಅನ್ನುವಂಥ ಇವತ್ತು ವಿಷಯ ಕೊಟ್ಟಾರೆ. ಆದ್ರೆ ನನಗನ್ನಿಸ್ತೈತಿ ಈಗ ಶ್ರೀನಿಧಿಯ ವಚನಗಳನ್ನು ಕೇಳಿದ ನಂತರ ಯಾವ ವಿಷಯನೂ ಕೇಳೋದು ಅವಶ್ಯ ಇಲ್ಲ. ಅವಳ ಮಾತಿನ ಒಳಗ ಅವರ ಸಂದೇಶಗಳು ಎಲ್ಲ ಬಂದು ಹೋಗ್ಯಾವ. ಇವನಾರವ ಎಂದೆನಿಸಿದಿರಯ್ಯ ಅಂತ ಹೇಳಿದ್ಲು, ನನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತ ಹೇಳಿದ್ಲು. ಹೀಗಾಗಿ ಎಲ್ಲಾ ಸಂದೇಶಗಳನ್ನ ಆಕೆಲ್ಲ ಹೇಳ್ಬಿಟ್ಟಾಳು. ಈಗ ಮತ್ತೆ ಪ್ರತ್ಯೇಕವಾಗಿ ಸಂದೇಶ ಹೇಳುವ ಅವಶ್ಯಕತೆ ಇಲ್ಲ ಅಂತ ಹೇಳಿ ನನ್ನ ಭಾವನೆ. ಅದಕ್ಕೆ ನೇರವಾಗಿ ವಚನ ಗಾಯನ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ರು ಅಡ್ಡಿ ಇಲ್ಲ. ಯಾಕಂದ್ರೆ ಶರಣರ ವಚನಗಳಿಗೆ ಮಾರು ಹೋಗದೆ ಇರೋರು ಯಾರು ಇಲ್ಲ. ಎಲ್ಲರೂ ಶರಣರ ವಚನಗಳಿಗೆ, ಅವರ ಸಂದೇಶಗಳಿಗೆ, ಅವರ ವಿಚಾರಗಳಿಗೆ ಮಾರು ಹೋದಂತ ಜನನ ನಾವದೇವಿ. ಅವರ ಸಂದೇಶ ನಮಗೆ ಎಲ್ಲರಿಗೂ ಗೊತ್ತಿದ್ದಂತ ಅದ. ಈ ಶ್ರೀನಿಧಿ ನೋಡಿದ ಮೇಲೆ ನನಗೆ ಒಂದ ಬಾಲಕನ ಮಾತಂದು ನೆನಪತ್ತ. ಈಗ ಒಬ್ಬರ ಮನೆ ಒಳಗ ಮದ್ವೆ ಕಾರ್ಯಕ್ರಮ ಇತ್ತು. ಅವ್ ಇರೋದು USA ಒಳಗೆ ಇರ್ತಾರೆ. ಆದ್ರೆ ಅವತ್ತು ಲಿಂಗ ಕಟ್ಕೊಂಡು ಲಿಂಗ ಪೂಜೆ ಮಾಡ್ಕೊಂಡು ಮತ್ತೆ ವಚನಗಳನ್ನ ಹೇಳ್ತಾನ. ಅಲ್ಲಿ ಬಂದಾಗ ಕೂಡ ವಚನಗಳನ್ನ ಹೇಳಿದ. ಅಲ್ಲ ಬರೀ ಶರಣರ ವಚನಗಳನ್ನ ಹೇಳಿದ್ರೆ ಸಾಲಂಗಿಲ್ಲ. ಶರಣರ ವಚನಗಳ ಜೊತೆ ಅವರ ಮೂಲ ತತ್ವವಾದಂತ ಲಿಂಗ ತತ್ವವನ್ನ ನಾವು ಅಳವಡಿಸ್ಕೋಬೇಕಾಗ್ತೈತಿ. ಅದಕ್ಕೆ ಆ ಲಿಂಗ ತತ್ವವನ್ನ ನೀವು ಅಳವಡಿಸ್ಕೊಂಡೇನ, ನಿನ್ ಕೊರಳಲ್ಲಿ ಇಷ್ಟ ಲಿಂಗ ಐತೇನೋ ಅಂತ ಅವನಿಗೆ ಕೇಳಿದೀವಿ. ಅಂದಾಗ ಅವ ಐತ್ರಿ ಅಂತ ಹೇಳಿ ತೆಗೆದು ತೋರಿಸಿದ. ಲಿಂಗವನ್ನು ತೆಗೆದು ತೋರಿಸಿ ಮತ್ತೆ ಇದಕ್ಕೆ ನೀನು USA ಒಳಗೆ ಏನಂತ ಹೇಳ್ತೀವಿ, ನಾವಿಲ್ಲಿ ಲಿಂಗ ಅಂತ ಹೇಳ್ತೀವಿ, ಮತ್ತೆ ನಿನ್ ಫ್ರೆಂಡ್ಸ್ ಕೇಳಿದ್ರೆ ನೀ ಏನಂತ ಹೇಳ್ತೀವಿ ಅಂತ ಕೇಳಿದಾಗ ಇಟ್ಸ್ ಅವರ್ ರಿಲಿಜಿಯಸ್ ಲಾಕೆಟ್ ಅಂತ ಹೇಳ್ತೇನ್ರಿ ನಾನು ಅಂತಂದ.
ಅದಕ್ಕೆ ಶರಣರ ವಚನಗಳ ಪರಿಣಾಮ ಈ ರೀತಿ ಆಗ್ಬೇಕು. ಇನ್ನೊಂದು ಹುಡುಗಿ ಕೇಳ್ತಾಳು, ಹಿಂಗ ಲಕ್ಷ್ಮೀ ಪೂಜಾಕ್ ಹೋಗಿದ್ಲಂತ, ಶುಕ್ರವಾರ ಲಕ್ಷ್ಮಿ ಎಲ್ಲಾರ ಮನಿ ಒಳಗೆ ಇರ್ತೈತಿ. ಅವ್ರ ಮನೆಯೇ ಇನ್ನೊಂದು ಹುಡುಗಿ ನೋಡ್ರಿ 5-6 ವರ್ಷದ ಸಣ್ಣ ಹುಡುಗಿ, ಆಕಿ ಹೋಗಿ ಲಕ್ಷ್ಮೀ ಪೂಜಾಕ್ ಹೋಗಿ ಬಂದ್ಮೇಲೆ ಅವ್ರ ಅಜ್ಜಿಗೆ ಹೇಳ್ತಾಳ, ಅಜ್ಜ ನಾನು ಇವತ್ತ ಲಕ್ಷ್ಮಿ ಒಬ್ರ ಮನೆಗೆ ಹೋಗಿದ್ದೆ ಅಂತ ಹೇಳ್ತಾಳ. ಏನಿತ್ತಲ್ಲೇ ಅಂತಂದ್ರೆ ಅವ್ರು ಸುಳ್ಳು ಲಕ್ಷ್ಮೀ ಪೂಜಾ ಮಾಡಿದ್ರು ಅಂತ, ಸುಳ್ಳು ಲಕ್ಷ್ಮೀ ಪೂಜಾ ಮಾಡಿದ್ರು, ಸುಳ್ಳು ಲಕ್ಷ್ಮೀ ಪೂಜಾ ಮಾಡಿದ್ರು ಅಂತೇಳಿ ಆ ಹುಡುಗಿ ಹೇಳ್ತಾಳ. ಅಂತ ನೋಡ್ರಿ, ಇದಕ್ಕೆ ಲಕ್ಕಮ್ಮ ಹೇಳ್ತಾಳ ಒಂದ್ ಕಡೆ, ಮನಶುದ್ಧವಿಲ್ಲದವಂಗೆ ದ್ರವ್ಯದ ಬಡತನವಲ್ಲದೆ ಚಿತ್ತ ಶುದ್ಧದಲ್ಲಿ ಕಾಯಕವ ಮಾಡುವಲ್ಲಿ ಸದ್ಭಕ್ತರಿಗೆ ಎತ್ತ ನೋಡಿದಡತ್ತ ಲಕ್ಷ್ಮಿ ತಾನಾಗಿದ್ದಳು. ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗದ ಸೇವೆ ಉಳ್ಳನ್ನಕ್ಕರ. ಇದಕ್ಕೆ ಲಕ್ಕಮ್ಮ ಎಷ್ಟು ಚಂದವಾಗಿ ಎಷ್ಟು ಸ್ಪಷ್ಟವಾಗಿ ಲಕ್ಷ್ಮಿ ಎಲ್ಲಿರ್ತಾಳು ಅಂತ ಹೇಳಿ ಈ ವಚನಗಳು ನಮಗೆ ತಿಳಿಸ್ಕೊಡ್ತಾಳು. ಅವ್ರು ಹೇಳ್ತಾಳು, ನಾವು ಸಂತ ಸುಮ್ಮನೆ ಪೂಜಾ ಮಾಡ್ಕೊಂತ ಕುಂತ್ರ ಬುಟ್ಟಿ ಹೂವ ಮಟ್ಟ ಪತ್ರಿ ಎರ್ಸಿದ್ರ ಲಕ್ಷ್ಮಿ ನಮಗ್ ಒಲಿತಾಳೇನ? ಲಕ್ಷ್ಮಿ ಒಲಿಯಂಗಿಲ್ಲ. ಯಾವಾಗ ನಾವು ಮನಸ್ಸು ಶುದ್ಧವಾಗಿ ಇಟ್ಕೊಂಡು ಸತ್ಯ ಶುದ್ಧ ಪ್ರಾಮಾಣಿಕ ಕಾಯಕವನ್ನ ಮಾಡ್ತೇವಿ, ಆ ಕಾಯಕ ಒಳಗೆ ಲಕ್ಷ್ಮಿ ಇರ್ತಾಳ. ಮತ್ತೆ ಬರೀ ಕಾಯಕ ಒಂದ ಹೇಳಲಾರ್ದ ಶರಣರ ಮುಖ್ಯ ತತ್ವವಾದಂತದ ಕಾಯಕ ದಾಸೋಹ ಎರಡೂ ಹೇಳ್ತಾರೆ. ಅದಕ್ಕೆ ಅವಾಗಾಗಿ ಕಾಯಕದಿಂದ ನನಗೆ ಕಾಯಕ ಸತ್ಯ ಶುದ್ಧವಾದಂತ ಕಾಯಕ ಮಾಡಿದಾಗ ಲಕ್ಷ್ಮಿ ಒಲಿತಾಳ. ಮತ್ತೆ ಯಾವಾಗ ಅಮರೇಶ್ವರ ಲಿಂಗದ ಸೇವೆ ಉಳ್ಳನ್ನಕ್ಕರ ಅಂತ ಹೇಳ್ತಾರೆ. ಅಂದ್ರೆ ಅಮರೇಶ್ವರ ಲಿಂಗದ ಸೇವೆ ಅಂತಂದ್ರೆ ಯಾರ ಸೇವೆ ರೀ? ಅಮರೇಶ್ವರ ಲಿಂಗ ಅಂತಂದ್ರೆ ಇಲ್ಲಿ ಯಾರ ಅರ್ಥ ತಗೋತಾಳಕ್ಕೆ ಅಂತಂದ್ರ, ಅಮರೇಶ್ವರ ಲಿಂಗ ಅಂತಂದ್ರೆ ಈ ಸಮಾಜ, ಈ ಸಮಾಜವೇ ಜಂಗಮ. ಈ ಜಂಗಮ ಸೇವೆ ಮಾಡಿದಾಗ ಸತ್ಯ ಶುದ್ಧವಾದ ಕಾಯಕ ಮಾಡಿದಾಗ ನಮಗ್ ಲಕ್ಷ್ಮಿ ಬೆಳಿತ. ನಮಗ ನಿಮಗ ಗೊತ್ತಿಲ್ಲ ಅಂದ್ರೆ ಇದ್ ಮಾತ ಗೊತ್ತೈತಿ. ಆದ್ರೆ ಶರಣ 12ನೇ ಶತಮಾನದ ಶರಣರ ಸಂದೇಶಗಳನ್ನು ಇವತ್ತು 21ನೇ ಶತಮಾನಕ್ಕ ನಾವು ಅಳವಡಿಸ್ಕೋಬೇಕಾಗ್ತೈತಿ. ಅದು ನಮ್ಮ ಜವಾಬ್ದಾರಿ ಐತಿ, ನಮ್ಮ ಕರ್ತವ್ಯ ಐತಿ. ಆ ಕೆಲಸ ಯಾರು ಮಾಡ್ಬೇಕು? ನಾವೇ ಮಾಡ್ಬೇಕು. ಆದ್ರೆ ಯಾವುದೇ ಜಾತಿ ಮತ ಕುಲ ಧರ್ಮಕ್ಕೆ ಸೀಮಿತವಾಗಿಲ್ಲಾರ್ದ ಸಂಪೂರ್ಣ ಮಾನವ ಕುಲಕ್ಕೆ ಅದು ಸಂಬಂಧಿತವಾಗೈತಿ. ಈ ಸಂದೇಶ ಯಾರಿಗ್ ಬೇಡ? ಪ್ರತಿಯೊಬ್ಬರಿಗೂ ಬೇಕು. ನಮ್ಮ ಜೀವನವನ್ನು ತಾವು ಉನ್ನತ ಮಟ್ಟಕ್ಕೆ ಒಯ್ಯಬೇಕಂತಂದ್ರ ಪ್ರತಿಯೊಬ್ಬರಿಗೂ ಈ ಸಂದೇಶ ಅವಶ್ಯಕವಾಗಿದೆ. ಇವತ್ತು ನಾವು ಬಸವಣ್ಣನವರನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಕರಿತೇವೆ. ಬರೇ ಕರ್ನಾಟಕಕ್ಕೆ ಯಾಕ್ರಿ ಅಂದ್ರೆ, ಕರ್ನಾಟಕದಲ್ಲಿ ಹುಟ್ಟಿದ ಕರ್ನಾಟಕದವರು, ಕನ್ನಡದವರು ಬೆಳೆಸಿದ ಧರ್ಮ, ಹುಟ್ಟಿದಂತ ಧರ್ಮ, ಏಕೈಕ ಧರ್ಮ ಅಂತಂದ್ರೆ ಬಸವಣ್ಣನವರ ಧರ್ಮ, ಲಿಂಗ ತತ್ವದ ಧರ್ಮ. ಇದು ಬಸವ ಧರ್ಮ. ಇದು ಲಿಂಗಾಯತ ಧರ್ಮ. ಇದು ಏಕೈಕ ಧರ್ಮ ಕರ್ನಾಟಕದಲ್ಲಿ ಹುಟ್ಟಿದ್ದು. ಮತ್ತೆ ಲಿಂಗಾಯತ ಧರ್ಮ ಗುರುಗಳು ವಿಶ್ವಗುರು ಬಸವಣ್ಣನವರು. ಅದಕ್ಕೆ ಇವತ್ತು ನಾವು ಸಾಂಸ್ಕೃತಿಕ ನಾಯಕ, ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರು ಅಂತೇಳಿ ಸರ್ಕಾರ ಘೋಷಣೆ ಮಾಡಿದೆ. ಆದ್ರ ಇವತ್ತಿನಾದಂತ ಮೊನ್ನೆ ಬಸವ ಜಯಂತಿ ಆಚರಿಸೋದು ನಮ್ಮ ಜಗತ್ತಿನ 160 ದೇಶಗಳಲ್ಲಿ ಬಸವಣ್ಣನವರ ಜಯಂತಿಯನ್ನ ಆಚರಿಸ್ತಾರೆ. ಒಂದಲ್ಲ ಎರಡಲ್ಲ, 1924ನೇ ಇಸವಿ ಒಳಗ ಮೃತ್ಯುಂಜಯ ಅಪ್ಪಗಳು ಮತ್ತು ಹರ್ಡೇಕರ್ ಮಂಜಪ್ಪನವರು ಸೇರಿಕೊಂಡು ಒಂದು 7-8 ಜನರ ಮಧ್ಯದೊಳಗ ಪ್ರಾರಂಭ ಮಾಡದಂತ ಬಸವ ಜಯಂತಿ ಇವತ್ತಿನ ದಿನ 160 ದೇಶಗಳಲ್ಲಿ ವಿಜೃಂಭಣೆಯಿಂದ ಆಚರಿಸ್ತಾರಂತಂದ್ರ, ಇವತ್ತು ಬಸವಣ್ಣನವರ ತತ್ವ ಬರೇ ಕರ್ನಾಟಕದವರಿಗೆ ಕನ್ನಡದವರಿಗೆ ಸೀಮಿತವಾಗಿಲ್ಲಾರ್ದ 160 ದೇಶಕ್ಕೂ ಮುಟ್ಟೈತಿ. 160 ದೇಶದವರು ಅದನ್ನ ಆಚರಣೆಗೆ ತರುವಂತ ಪ್ರಯತ್ನ ಮಾಡಾಕತ್ತಾರು ಅಂತ ಅನ್ನೋದಕ್ಕ ಒಂದು ಜ್ವಲಂತವಾದಂತ ಉದಾಹರಣೆ ನಾನು ನಿಮ್ಗೆ ಹೇಳ್ತೀನಿ. ತೊಪೋವನ್ ಒಳಗ ಕ್ರೊಯೇಷಿಯಾ ದೇಶದಿಂದ ಪ್ರತಿ ವರ್ಷನೂ ಒಂದು 20-25ರಿಂದ 30 ಜನ ಅಲ್ಲಿಂದ ಕ್ರೊಯೇಷಿಯಾ ದೇಶದಿಂದ ಇಲ್ಲಿ ಬರ್ತಾರ, ಧಾರವಾಡಕ್ಕೆ ಬರ್ತಾರು. ತೊಪೋವನ್ ಒಳಗೆ ಉಳ್ಕೋತಾರು. 15 ದಿನದಿಂದ ಹಿಡ್ಕೊಂಡು 1 ತಿಂಗಳ ಒಳಗೆ ಅವ್ರು ಅಲ್ಲಿ ಇರ್ತಾರ. ಎದಕ್ ಬರ್ತಾರ ಅವ್ರ? ನಮ್ಮ ಇಲ್ಲಿ ಯಾವುದೇ ಒಂದು ವೀಕ್ಷಣೆ ಮಾಡಕ್ ಬರಂಗಿಲ್ಲ, ಯಾರನ್ನೂ ಭೇಟಿಯಾಗಕ್ ಬರಂಗಿಲ್ಲ. ಅವ್ರು ಇಲ್ಲಿ ಬರೋದು ಅಂತಂದ್ರೆ ಶಿವಯೋಗ ಸಾಧನೆಯಾಗಿ ಬರ್ತಾರ. 15 ದಿನ ಇಲ್ಲಿ ಇರ್ತಾರ. ಲಿಂಗ ತತ್ವದ ಬಗ್ಗೆ ತಿಳ್ಕೊತಾರ, ತಿಳ್ಕೊಂಡು ಬಸವಣ್ಣನವ್ರ ಬಗ್ಗೆ ತಿಳ್ಕೊಂಡು ಶಿವಯೋಗ ಸಾಧನಾರತವಾಗಿ ಇರ್ತಾರ. ಅವ್ರು ಶಿವ ಸಾಧನ ಮಾಡ್ತಾ ಹಿಂಗ ಮಾಡ್ತಾ ಈಗ ಕ್ರೊಯೇಷಿಯಾ ದೇಶ ಒಳಗ ಶಿವಯೋಗ ಯೂನಿವರ್ಸಿಟಿ ಅಂತ ಹೇಳಿ ಯೂನಿವರ್ಸಿಟಿ ತಂದಾರ. ಯಾವ ಯೂನಿವರ್ಸಿಟಿ ಒಂದು ತೆಗೆದ ಯಾವುದೇ ಒಂದು ಯೋಗಕ್ಕಿಂತಲೂ ಶಿವಯೋಗ ಬಹಳ ಶ್ರೇಷ್ಠವಾಗಿರ್ತೈತ್ರಿ. ಶಿವಯೋಗದಿಂದ ನಮ್ಮ ಮನಸ್ಸಿಗೆ ಶಾಂತಿ ಸಿಗ್ತೈತಿ, ನಮ್ಮ ಮನಸ್ಸು ಪ್ರಶಾಂತವಾಗ್ತೈತಿ ಅಂತ ತಿಳ್ಕೊಂಡು ಪ್ರತಿ ವಾರನೂ ಅವರ ಒಬ್ರು ಮನಿ ಒಳಗ್ ಕೂಡ್ತಾರು. ತಮ್ಮ ಹತ್ರ ಇದ್ದಂತ ಮನಿಗಳು. ನಾವು ದೇವ್ರು 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 ಅಂತ ಹೇಳ್ತೇವೆ. ದೇವರನ್ನ ಎದ್ರೊಳಗೆ ಕಾಣ್ತೇವೆ ನಾವು?
ಅಂತ ಯಾವುದೇ ಒಂದು ವಸ್ತು ಒಳಗಾತು, ಯಾವುದೇ ಒಂದು ಆಕಾರ ಒಳಗಾತು ದೇವ್ರನ್ನ ಕಾಣೋದು ನಾವು ಪ್ರಯತ್ನ ಮಾಡ್ತೇವೆ. ಆದ್ರೆ ಶರಣರು ಪ್ರಶ್ನೆ ಮಾಡ್ತಾರಲ್ಲಿ, ಅರಗು ತಿಂದು ಕರಗುವ ದೈವವನ್ನೆಂತು ಸರಿ ಎಂಬೆನಯ್ಯ, ಉರಿಯ ಕಂಡಡೆ ಮುರಟುವ ದೈವನ ಎಂತು ಸರಿ ಎಂಬನಯ್ಯ, ಅವಸರ ಬಂದರೆ ಮಾರುವ ದೇವರು, ಅಂಜಿಕೆ ಆದಡೆ ಹೂಳುವ ದೇವರು ಎಂತು ಸರಿ ಎಂಬೆನಯ್ಯ ಅಂತ ಹೇಳಿ ನಮ್ಮ ಶಕ್ತಿ ಅನುಸಾರವಾಗಿ ನಮ್ಮ ಇಚ್ಛೆ ಅನುಸಾರವಾಗಿ ನಾವು ದೇವರುಗಳನ್ನು ಮನೆಯೊಳಗೆ ಇಟ್ಟಿರ್ತೇವೆ. ಯಾವುದೇ ಒಂದು ವಸ್ತುವಿಂದ ಪಂಚಲೋಹದ ದೇವರನ್ನು ಮಾಡ್ತೇವೆ, ಬಂಗಾರದ್ದು ಮಾಡ್ತಾರೆ, ಕೆಲವೊಬ್ರು ಬೆಳ್ಳಿದ್ ಮಾಡ್ತಾರೆ, ಕೆಲವೊಬ್ರು ಮನೆಯೊಳಗೆ ಕಟ್ಟಿಗೆ ದೇವರುಗಳು ಇರ್ತಾವು. ಯಾವುದೇ ಒಂದು ವಸ್ತುವಿನ ನಾವು ದೇವರುಗಳನ್ನು ಮಾಡಿರ್ತೇವೆ. ಯಾಕಂದ್ರೆ ಎಲ್ಲಿ ತನ ಆ ದೇವರ, ಎಲ್ಲಿ ತನ ನಾವು ಸುರಕ್ಷಿತವಾಗಿರ್ತೇವಿ, ಎಲ್ಲಿ ತನ ನಮ್ಮ ಒಂದು ನಂಬಿಕೆ ವಿಶ್ವಾಸ ನಮ್ಮಲ್ಲಿ ದೃಢವಾಗಿ ನೆಲೆಗೊಂಡಿರ್ತೈತಿ, ಅವಾಗ ಅಲ್ಲಿ ತನ ನಾವು ಆ ದೇವರನ್ನ ಮಾಡ್ತೇವೆ. ಅಕಸ್ಮಾತ್ ಏನೋ ಒಂದು ಪ್ರಸಂಗ ಬಂತು, ಉರಿಯ ಸಮೀಪ ಆ ಅರಗಿನ ದೇವ್ರು ಹೋತಂದ್ರ ದೇವ್ರ ಏನಾಕತಿ, ಕರಿಗ್ ಹೋಗ್ತೈತಿ. ಅವಾಗ ದೇವರ ಅಸ್ತಿತ್ವ ಅಲ್ಲಿ ಉಳಿತೈತಿ ಅಂದ್ರೆ ಉಳಿಯಂಗಿಲ್ಲ. ಮುಂದೆ ಹೇಳ್ತಾರ ಉರಿ ಕಾಣ್ತಂತಂದ್ರ ಅದ ಮುದ್ದೆಯಾಗಿ ಹೋಗ್ತೈತಿ. ಆಮೇಲೆ ಹೇಳ್ತಾರ ಮತ್ತೆ ಏನೋ ಒಂದು ಪ್ರಸಂಗ ಬಂತು, ಏನೋ ಒಂದು ನಮ್ಮ ಮೇಲೆ ಏನೋ ಒಂದು ನಷ್ಟ ಆಯ್ತು, ಎದಕ್ಕೋ ಒಂದು ನಷ್ಟ ಆಯ್ತು, ಏನೋ ಒಂದು ಪ್ರಸಂಗ ಬಂತು, ನಮ್ಮಲ್ಲಿ ಇದ್ದಂತ ಬೆಳ್ಳಿ ದೇವರನ್ನ ಮಾರುವಂತ ಪ್ರಸಂಗ ಬರ್ತೈತೆ. ಅವಾಗ ನಾವು ಅದ್ ದೇವ್ರಂತ ಹೇಳಿ ನಮ್ಮಲ್ಲೇ ಇಟ್ಕೊಂಡ್ಕೊಂಡಿರ್ತೇವೆ ಅಂದ್ರೆ ಇಲ್ಲ. ಯಾಕಂದ್ರೆ ಅವಾಗ ದೇವರ ಪೂಜೆಗಿಂತ ನಮಗ್ ಬಂದಂತ ಕಷ್ಟ ನಮಗ್ ದೊಡ್ಡದಾಗಿ ಕಾಣ್ತಿರ್ತೈತಿ. ಅವಾಗ ನಮಗ ಅದ್ ದೇವರಾಗಿ ಕಾಣಂಗಿಲ್ಲ. ಅವಾಗ ಏನ್ ಕಾಣ್ತಿರ್ತದ, ಬೆಳ್ಳಿಯಾಗಿ ಕಾಣ್ತೈತಿ, ಒಂದು ವಸ್ತುವಾಗಿ ಕಾಣ್ತೈತಿ, ಬೆಳ್ಳಿಯಾಗಿ ಕಾಣ್ತೈತಿ. ನಾವು ದೇವರಂತ ಅದನ್ನ ಮಾರಂಗಿಲ್ಲ, ಬೆಳ್ಳಿ ಅಂತ ಹೇಳಿ ಅದನ್ನ ಮಾರ್ತೇವಿ. ಮಾರಿ ಅದಂತ ಬಂದಂತ ಹಣದಿಂದ ನಮ್ಮ ಕಷ್ಟ ಕರ್ಪಗಳನ್ನ ನಾವ ತೀರಿಸ್ಕೊತೇವೆ. ಅದ್ರ ಇಷ್ಟ ದಿನ ದೇವ್ರ ಆದಂತ ಆ ವಸ್ತು ನಮಗ ಬೆಳ್ಳಿಯಾಗಿ ಕಾಣಕ್ ಚಲೋ ಆಕೈತೆ ಅವಾಗ. ಅದೇ ರೀತಿ ಅಂಜಿಕೆ ಆಗಡೆ ಹೂಳುವ ದೈವವ. ಏನೋ ಒಂದು ಈಗ ಒಂದು ಇದನ್ನೈತಿ, ಐತಿಹ್ಯ ಐತಿ. ಪಂಡ್ರಾಪುರದ ವಿಠ್ಠಲ ಏನದಾರ, ಶ್ರೀ ವಿಠ್ಠಲನ ಮೂರ್ತಿ ಈಗ ಯಾರೋ ದಾಳಿಕೋರರಿಂದ ಹಾಳಾಗಬಾರ್ದು ಅಂತ ಹೇಳಿ ಅದನ್ನ ಮೇಲೆ ಸ್ಥಳಾಂತರಿಸಿದ್ರು. ಒಂದು ಕಾಲಕ್ಕೆ ಅದು ಹಂಪಿ ಒಳಗಿತ್ರಿ ಮೊದ್ಲು. ಒಂದು ಹಂಪಿಯಿಂದ ವಿಠ್ಠಲನ ಮತ್ತ ಇದರಂತ ಅಹಮದ್ಪುರ್ ಅಲ್ಲಿ ತಗೊಂಡೋದ್ರು. ಅಲ್ಲಿಂದ ನಂತರ ಪಂಡ್ರಪುರ್ಗೆ ಹೋಗಿ ಪಂಡ್ರಪುರ್ ಒಳಗ ಅದನ್ನ ಮರುಸ್ಥಾಪನೆ ಮಾಡಿದ್ರು. ತದನಂತರ ಅದು ಅಲ್ಲೇ ಉಳಿದ ಇವತ್ತು ವಾರಕರಿ ಸಂಪ್ರದಾಯದ ಆರಾಧ್ಯ ದೈವವಾಗಿ ಇಡೀ ಮಹಾರಾಷ್ಟ್ರದ ಆರಾಧ್ಯ ದೈವವಾಗಿ ಇವತ್ತು ಪಂಡ್ರಪುರದ ವಿಠ್ಠಲನ ಆರಾಧನೆಯನ್ನ ಮಾಡ್ತಾವ. ಇವತ್ತಿನ ಕಾಲಮಾನ ಪರಿಸ್ಥಿತಿಯ ಒಂದು ಬೇಡಿಕೆ ಏನಿತ್ತಂತಂದ್ರ ಅಶಕ್ತವಾದಂತ ಸಮಾಜವನ್ನ, ತಾರತಮ್ಯ ಒಳಗಾದಂತ ಸಮಾಜವನ್ನ ಮೇಲೆತ್ತುವ ಕೆಲಸ ಬಸವಣ್ಣನವರಿಗೆ ಮುಖ್ಯವಾಗಿ ಮಾಡಬೇಕಾಗಿತ್ತು. ತಮ್ಮ ಸರಿ ಸಮಾನದಂತ ತನ್ನ ಹಿರಿಯ ಮಕ್ಕಳಾದಂತ ಅವಳಿಗೆ ಧಾರ್ಮಿಕ ಅಧಿಕಾರ ಇಲ್ಲ. ತನ್ನ ವಯಸ್ಸಿನಾದಂತ ತನ್ನ ಗೆಳೆಯನಿಗೆ, ಶೂದ್ರನಾದಂತ ಗೆಳೆಯನಿಗೆ ಅವನಿಗೆ ಧಾರ್ಮಿಕ ಸಂಸ್ಕಾರಗಳು ಕೊಡಕ್ ಬರಂಗಿಲ್ಲ. ಈ ತಾರತಮ್ಯವನ್ನು, ಈ ತೊಳಲಾಟವನ್ನ ಕಂಡು ಸಮಾಜದಲ್ಲಿ ಇದ್ದಂತ ಕೆಲವೊಬ್ಬರ ಅಗದಿ ಎತ್ತರದೊಳಗದಾರು, ಕೆಲವೊಬ್ಬರ ಅತಿ ಕೆಳದೊಳಗದಾರ. ಅವರೆಲ್ಲರನ್ನೂ ಸಮಾನರಾಗಿ ಕಾಣ್ಬೇಕು ಅಂತ ಹೇಳಿ ಲಿಂಗ ತಾರತಮ್ಯ, ವರ್ಗ ಭೇದ, ಜಾತಿ ಭೇದ ಈ ಎಲ್ಲವನ್ನು ಹೋಗಲಾಡಿಸೋ ಸಲುವಾಗಿ ಬಸವಣ್ಣನವರು ಪ್ರತಿಯೊಬ್ಬರ ಕೈಗೊಳ್ಳುವರು ಇಷ್ಟಲಿಂಗವನ್ನು ಕೊಟ್ಟರು. ಇಷ್ಟಲಿಂಗ ಧರಿಸಿದಂತ ಪ್ರತಿಯೊಬ್ಬನು ಯಾವನು ಮೇಲಲ್ಲ ಕೇಳಲ್ಲ, ಅವರೆಲ್ಲರೂ ಶಿವನ ಮಕ್ಕಳು, ಅವರೆಲ್ಲ ಶಿವನ ಮುಗಿಯಳೆ ಅಂತ ತಿಳಿಸಿ ಒಂದೇ ಚಕ್ರ ಛಾಯೆ ಒಳಗೆ ತಂದು ಆ ಅಶಕ್ತವಾದಂತ ಸಮಾಜವನ್ನ ಕಾಯಕ ದಾಸೋಹ 2 ತತ್ವಗಳನ್ನು ಕೊಟ್ಟು ಸಶಕ್ತ ಮಾಡಿದಂತವ್ರು ಬಸವಣ್ಣನವರು. ಅದಕ್ಕ ಇವತ್ತಿಗೆ ನಾವು ಸಾಂಸ್ಕೃತಿಕ ನಾಯಕ ಭಕ್ತಿ ಭಂಡಾರಿ ಬಸವಣ್ಣ ಅಂತ ಹೇಳಿ ಅವರನ್ನ ನೆನೆಸ್ತೇವೆ ಬಸವಣ್ಣವ್ರನ್ನ. ವೈತಾವ್ ಅನ್ನೋದಕ್ಕ ನಾನು ಒಂದು ಉದಾಹರಣೆ. ನನ್ನ ಉದಾಹರಣೆ ನಾಯಕ ಹೇಳ್ತಾನಂದ್ರೆ ನಾ ಮಹಾರಾಷ್ಟ್ರದಕ್ಕಿ, ನಾನು ಕನ್ನಡ ಓದಾಕ ಬರಾಕ ಬರ್ತಿದ್ದಿಲ್ಲ, ನಾ ಮರಾಠಿ ಕಲ್ತಕ್ಕಿ. ಆದ್ರೆ ಇಲ್ಲಿ ಬಂದು ವಚನೋತ್ಸವಗಳಿಗೆ ನಾವು ಭಾಗವಹಿಸಿ ಆ ವಚನಗಳಿಗೆ ಮಾರು ಹೋಗಿ ನಾನು ಕನ್ನಡ ಓದಾಕ ಬರಾಕ ಕಲಿತೆ. ಇವತ್ತು ವಚನಗಳನ್ನ ತಿಳ್ಕೊಳಕ್ ನನಗ್ ಸಾಧ್ಯ ಆಗೈತಿ, ಅದರ ಅರ್ಥ ತಿಳ್ಕೊಳಕ್ ನನಗ್ ಸಾಧ್ಯ ಆಗೈತಿ. ಅದರದ್ದು ಇನ್ನೊಂದು ಬಹಳ ಮಹತ್ವದ ಕೆಲಸ ಆಯ್ತಂದ್ರ ಡಾಕ್ಟರ್ M.M. ಕಲಬುರ್ಗಿ ಸರ್ ಅಧ್ಯಕ್ಷತೆ ಒಳಗ ಮತ್ತ ಡಾಕ್ಟರ್ ಅರವಿಂದ ಚತ್ತಿ ಅವರ ಅವರ ಮಾರ್ಗದರ್ಶನ ಒಳಗ ನಡೆದಂತ ವಚನ 2,500 ವಚನಗಳು 23 ಭಾಷೆಗಳು ಟ್ರಾನ್ಸ್ಲೇಟ್ ಆದವರು. ಆದ್ರ ಕನ್ನಡದಿಂದ ಮರಾಠಿ ಅನುವಾದ ಮಾಡುವ ಅವಕಾಶ ನನಗೆ ಸಿಕ್ತು. ಆ ಪ್ರಾಜೆಕ್ಟ್ ಒಳಗೆ ನಾನು ಭಾಗವಹಿಸಿದೆ. ಬೆಳೆ ನಿಮ್ಮ ದಾನ, ಎಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಬೀಸುವ ಗಾಳಿ ನಿಮ್ಮ ದಾನ.
ಹುಣ್ಣಿಗಳೇನೆಂಬೆ ರಾಮನಾಥ, ಹುಣ್ಣಿಗಳೇನೆಂಬೆ ರಾಮನಾಥ. ನಾನೇನ ಮಾಡಲಿ ಬಡವನಯ್ಯ, ನಾನೇನ ಮಾಡಲಿ ಬಡವನಯ್ಯ. ಉಳ್ಳವರು ಶಿವಾಲಯವ ಮಾಡುವರು, ಉಳ್ಳವರು ಶಿವಾಲಯವ ಮಾಡುವರು. ಕಾಲೇ ಕಂಬ ದೇಹವೇ ದೇಗುಲ, ಕಾಲೇ ಕಂಬ ದೇಹವೇ ದೇಗುಲ. ಶಿರವೇ ಹೊನ್ನ ಕಲಶವಯ್ಯ, ಶಿರವೇ ಹೊನ್ನ ಕಲಶವಯ್ಯ. ಉಳ್ಳವರು ಶಿವಾಲಯವ ಮಾಡುವರು. ಆಕಳ ಹಾಲ ನೆರೆದು, ಆಕಳ ಹಾಲ ನೆರೆದು ಜೇನುತುಪ್ಪ ಹೊಯ್ದರೆ, ಆಕಳ ಹಾಲ ನೆರೆದು ಜೇನುತುಪ್ಪ ಹೊಯ್ದರೆ ಕಹಿಯಾದುದಲ್ಲದೆ ಸಿಹಿಯಾಗಬಲ್ಲದೆ, ಕಹಿಯಾದುದಲ್ಲದೆ ಸಿಹಿಯಾಗಬಲ್ಲದೆ. ಬೇವಿನ ಬೀಜವ ಬೇವಿನ ಬೀಜವ ಬೇವಿನ ಬೀಜವ ಬಿತ್ತಿ ಬೆಲ್ಲದ ಕಟ್ಟೆಯ ಕಟ್ಟಿ. ಉಳ್ಳವರು ಶಿವಾಲಯ ಮಾಡುವರು, ಉಳ್ಳವರು ಶಿವಾಲಯ ಮಾಡುವರು. ನಾನೇನು ಮಾಡಲಿ ಬಡವನಯ್ಯ, ನಾನೇನು ಮಾಡಲಿ ಬಡವನಯ್ಯ. ಉಳ್ಳವರು ಶಿವಾಲಯ ಮಾಡುವರು, ಉಳ್ಳವರು ಶಿವಾಲಯ ಮಾಡುವರು. ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ, ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ಮನದಲ್ಲಿ ನಿಮ್ಮ ನೆನಹು ತುಂಬಿ, ಮನದಲ್ಲಿ ನಿಮ್ಮ ನೆನಹು ತುಂಬಿ, ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ, ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ. ಮೃಗಗಳಿಗೆ ಅಂಜಿದೊಡೆಯಂತಯ್ಯ, ಮೃಗಗಳಿಗೆ ಅಂಜಿದೊಡೆಯಂತಯ್ಯ. ಸಮುದ್ರದ ದಡೆಯಲೊಂದು ಮನೆಯ ಮಾಡಿ, ಸಮುದ್ರದ ದಡೆಯಲೊಂದು ಮನೆಯ ಮಾಡಿ, ನೊರೆತೊರೆಗಳಿಗಂಜಿದೊಡೆಯಂತಯ್ಯ, ನೊರೆತೊರೆಗಳಿಗಂಜಿದೊಡೆಯಂತಯ್ಯ. ಬೆಟ್ಟದ ಮೇಲೊಂದು ಮನೆಯ ಮಾಡಿ, ಮೃಗಗಳಿಗೆ ಅಂಜಿದೊಡೆಯಂತಯ್ಯ, ಮೃಗಗಳಿಗೆ ಅಂಜಿದೊಡೆಯಂತಯ್ಯ. ಪರಮಾಮೃತ ಶರಣರ ವಚನಾಮೃತ, ಅಮೃತ ಪರಮಾಮೃತ ಶರಣರ ವಚನಾಮೃತ. ಅಂತರಂಗದ ಅಮೃತ, ಅಂತರನುಭವದಮೃತ, ಅಂತರಂಗದ ಅಮೃತ, ಅಂತರನುಭವದಮೃತ. ಅಮೃತ ಪರಮಾಮೃತ ಶರಣರ ವಚನಾಮೃತ. ನೀತಿ ಪ್ರೀತಿ ಭಾವ
ಸುರಿಸುವ ಕರುಣಾಮೃತ ನೀತಿ ಪ್ರೀತಿ ಭಾವ ಭಕ್ತಿ ಸುರಿಸುವ ಕರುಣಾಮೃತ ನ್ಯಾಯ ನಿಷ್ಠೆ ಸೌಮ್ಯ ಕಾಯಕ ನ್ಯಾಯ ನಿಷ್ಠೆ ಸೌಮ್ಯ ಕಾಯಕ ಕಲಿಸುವಂತಹ ಅಮೃತ ಅಮೃತ ಪರಮಾಮೃತ ಶರಣರ ವಚನಾಮೃತ ಸಾವು ನೋವಿಗೂ ದಾರಿ ತೋರುವ ನಿತ್ಯ ನೂತನದಮೃತ ಸಾವು ನೋವಿಗೂ ದಾರಿ ತೋರುವ ನಿತ್ಯ ನೂತನದಮೃತ ಮನದ ಮೈಲಿಗೆ ತೊಳೆಯುವಂತಹ ಮನದ ಮೈಲಿಗೆ ತೊಳೆಯುವಂತಹ ಮಂಗಲದ ಮಹದಮೃತ ಅಮೃತ ಪರಮಾಮೃತ ಶರಣರ ವಚನಾಮೃತ ಮೇಲಾಗಲೊಲ್ಲೆನು ಕೀಳಾಗಿರುವೇನು ಮೇಲಾಗಲೊಲ್ಲೆನು ಕೀಳಾಗಿರುವೇನು ಕೀಳಿಂಗೆ ಆಕಳು ಕರೆಯುವುದು ಹಾಲು ಕೀಳಿಂಗೆ ಆಕಳು ಕರೆಯುವುದು ಹಾಲು ಮೇಲಾಗಲೊಲ್ಲೆನು ಕೀಳಾಗಿರುವೇನು ಗೋಪುರದಿ ಹೊಳೆಯುವ ಹೊನ್ನ ಕಳಸೌತಾನು ಗಾಳಿ ಬಿಸಿಲು ಪಕ್ಷಿ ಮಲದಿ ಮಿಡುಕಾಡುವುದೇನು ಗೋಪುರದಿ ಹೊಳೆಯುವ ಹೊನ್ನ ಕಳಸೌತಾನು ಗಾಳಿ ಬಿಸಿಲು ಪಕ್ಷಿ ಮಲದಿ ಮಿಡುಕಾಡುವುದೇನು ಮೇಲಾಗಿ ನರಕದಿ ಓಲಾಡಲಾರೇನು ಮೇಲಾಗಿ ನರಕದಿ ಓಲಾಡಲಾರೇನು ನಿಮ್ಮ ಪಾವನ ಪಾದದ ಕೆಳಗೆ ನಿಮ್ಮ ಪಾವನ ಪಾದದ ಕೆಳಗೆ ಕೆರವಾಗಿರಿಸಯ್ಯ ಕೂಡಲ ಸಂಗಮ ದೇವ ಮೇಲಾಗಲೊಲ್ಲೆನು ಕೀಳಾಗಿರುವೇನು ಕೀಳಿಂಗೆ ಆಕಳು ಕರೆಯುವುದು ಒಮ್ಮನವಾದರೆ ಒಡನೆ ನುಡಿವನು ಒಮ್ಮನವಾದರೆ ಒಡನೆ ನುಡಿವನು ಹಿಮ್ಮನವಾದರೆ ನುಡಿಯನು ನುಡಿವನು ಹಿಮ್ಮನವಾದರೆ ನುಡಿಯನು ನುಡಿವನು ಧರಣಿಯ ಮೇಲೊಂದು ಕಿರಿದಪ್ಪ ಅಂಗಡಿನಿಕ ಹರದ ಕುಳಿತ ನಮ್ಮ ಮಹಾದೇವ ಶೆಟ್ಟಿ ಮಹಾದೇವ ಶೆಟ್ಟಿ ಕಾನೆಯ ಸೋಲು ಅದಾಗಿಯ ಗೆಲ್ಲ ಕಾನೆಯ ಸೋಲು ಅದಾಗಿಯ ಗೆಲ್ಲ ಜಾಣೆ ನೋಡುವ ನಮ್ಮ ಸೈಕಲ್ ಮೇಲೆ ಬಂದ ಚಂದದ ಕವನ ತಂದ ಅಯ್ಯರ್ ಸಂಗ್ ಅಜ್ಜನ ಕವನ ಓದಿದರ ಮನಸ್ಸಿಗೆ ನೋಡು ಆನಂದ ಅಜ್ಜ ಕವನ ಬರೆಯುವಾಗ ಬಿಡಲಿಲ್ಲ ಯಾವ ವಿಷಯ ಅಜ್ಜ ಕವನ ಬರೆಯುವಾಗ ಬಿಡಲಿಲ್ಲ ಯಾವ ವಿಷಯ ಕವನದಿ ಇತ್ತು ಗೆಳತಿ ಕವನದಿ ಇತ್ತು ಗೆಳತಿ ಚಂದ ಚಂದದ ಆಶಯ ಓದಿದರೆ ನೀಡುವುದು ಖಂಡಿತ ನಮಗೆ ಖುಷಿಯ ಓದಿದರೆ ನೀಡುವುದು ಖಂಡಿತ ನಮಗೆ ಖುಷಿಯ ಅಜ್ಜನವರ ಬಗ್ಗೆ ಮಾತನಾಡಿದರು ನಮ್ಮ ಪ್ರೀತಿಯ ರಾಮನ್ ಮಾಯ ಅಜ್ಜನವರ ಬಗ್ಗೆ ಮಾತನಾಡಿದರು ನಮ್ಮ ಪ್ರೀತಿಯ ರಾಮನ್ ಮಾಯ ಮಾತಲ್ಲೇ ಮೂಡಿತು ಅಯ್ಯರ್ ಸಂಗ್ ಅಜ್ಜನವರ ಮೂರ್ತಿಯ ಚಿತ್ರಣ ಛಾಯ ಮಾತಲ್ಲೇ ಮೂಡಿತು ಅಯ್ಯರ್ ಸಂಗ್ ಅಜ್ಜನವರ ಮೂರ್ತಿಯ ಚಿತ್ರಣ ಛಾಯ ನಿಜದಿ ಅಜ್ಜನ ಚಂದದ ಕವನ ಮಾಡಿರಿ ತಪ್ಪದೆ ಮನನ ನಿಜದಿ ಅಜ್ಜನ ಚಂದದ ಕವನ ಮಾಡಿರಿ ತಪ್ಪದೆ ಮನನ ಕವನ ಕೇಳಿದ ನಿಮಗೆ ನನ್ನ ಪ್ರೀತಿಯ ನಮನ ನನ್ನ ಪ್ರೀತಿಯ ನಮನ ನನ್ನ ಪ್ರೀತಿಯ ನಮನ
ನಾನು ಡಾಕ್ಟರ್ ವಿ ಸಿ ಐಸಂಗ್ ಅವ್ರ ಬಗ್ಗೆ ಹೇಳಿದೆ, ಅವರ ಕವಿತೆಗಳ ಬಗ್ಗೆ ಹೇಳಿದೆ. ಆದ್ರೆ ಅವರು ತಮ್ಮ ಮಗಳ ಮೂಲಕ ಕೂಡ ಇವತ್ತು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ರತ್ನಾ ಐಸಂಗ್ ಅವರು ಒಬ್ಬ ಕವಯತ್ರಿ ಮತ್ತ ಧಾರವಾಡದ ಪ್ರತಿಷ್ಠಿತ JSS ಕಾಲೇಜ್ ಒಳಗ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಗಿ ಕಾರ್ಯ ಮಾಡ್ತಾ ಇದ್ದಾರೆ. ಬಹಳಷ್ಟು ಕ್ರಿಯಾಶೀಲರು, ಸೃಜನಶೀಲರು, ಸಾಕಷ್ಟು ಪುಸ್ತಕಗಳನ್ನ ಬರ್ದಾರ. ಕವಿಯತ್ರಿನೇ ಅವರು, ಕವಿತೆಗಳನ್ನ ಬರ್ದಾರ. ಹಾಗಾಗಿ ವಿ ಸಿ ಐಸಂಗ್ ಅವ್ರನ್ನ ಇವತ್ತ ನಾವು ರತ್ನಾ ಐಸಂಗ್ ಅವ್ರ ಮುಖದೊಳಗೆ ನೋಡ್ತೀವಿ. ಅದರ ಜೊತೆಗೆ ನಾವ್ ಹೇಳ್ತೀವಲ್ಲ, ಪ್ರತಿಯೊಬ್ಬ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರ್ತಾರ ಅಂತ. ಆದ್ರೆ ಈ ಮಹಿಳೆಯ ಜೊತೆ ಇರುವಂತಹ ಶ್ರೀ ಉಜ್ಜಿನಪ್ಪ ಅವರಿಗೂ ಕೂಡ ಒಂದು ದೊಡ್ಡ ಚಪ್ಪಾಳೆ ಬರಬೇಕು. ಇವತ್ತ ಡಾಕ್ಟರ್ ವಿ ಸಿ ಐಸಂಗ್ ಅವರು ಮನೆ ಮಾತಾಡ್ಯಾರ ಅಂದ್ರ ಡಾಕ್ಟರ್ ರತ್ನಾ ಐಸಂಗ್ ಉಜ್ಜಿನಪ್ಪ ಅವರ ಕಾರ್ಯ ಬಹಳ ಶ್ಲಾಘನೀಯ. ಇಷ್ಟು ಹೇಳಿ, ಈಗ ಶ್ರಾವಣ ಮಾಸದಲ್ಲಿ ಮಂಗಳವಾರ, ಶುಕ್ರವಾರ ಅದು ಒಂದು ಇರ್ಬೋದು. ಕೆಲವಷ್ಟು ಮಾತ್ರ ನನಗೆ ಅನಿಸುತ್ತಲ್ಲ, ಹೊಸದಾಗಿ ಬಂದು ಸ್ವಚ್ಛರು ಬೇರೆ ಬೇರೆ ಮನೆ ಹೋಗಿ ಉಡಿ ತುಂಬಿಕೊಂಡೆಲ್ಲ ಪರಿಚಯ ಆಗ್ಲಿ ಅಂತ ನನಗೆ ಅನಿಸ್ತಲ್ಲ. ಹೌದಲ್ಲ ಮೇಡಮ್? ಅಲ್ಲ, ಇಲ್ಲೇ ಇದ್ರ ಗೊತ್ತನೇ ಆಗೋದಲ್ಲ. ಈ ರೀತಿ ಅವ್ರು ನಮ್ಮನೆ ಬರೋದು, ಅವ್ರು ಈ ರೀತಿಯ ಕೆಲವೊಂದಷ್ಟು ಧಾರ್ಮಿಕವಾದಂತ ಕೆಲವು ಪದ್ಧತಿಗಳು ಇರ್ತಾವ. ಬಟ್ ನಲ್ಲಿ ನಾನು ಇವತ್ತು ಏನು ನಮ್ಮ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ 2 ಮಹತ್ವದ ದತ್ತಿಗಳು, ಅದರಲ್ಲಿ ನನಗಂತಿ ಐಸಂಗ್ ಅವ್ರು ಇಲ್ಲಿ ಫೋಟೋ ಐತ್ ನೋಡ್ರಲ್ಲ ಸರ್, ಆ ಕಡೆಯಿಂದ 2ನೇದು ಅವ್ರು ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷ ಮಾಡಿದ್ವಿ. ಮಾಲತಿ ಶೆಟ್ಟಿ ಅವ್ರ ಹಿಂದೆಲ್ಲ. ಹೀಗಾಗಿ ಅದು ಇಲ್ಲೇ ಮಾಡಿದ್ವಿ, ನಮ್ಮ ಸಾಹಿತ್ಯ ಭವನದ ಆವರಣದಲ್ಲಿ. ಅದು ಏನು ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರು ಮಾಡಿದ್ವಿ. ಅವಾಗ ಸೈಕಲ್ ಮೇಲೆ ಬಂದ್ರಲ್ಲ ಅವ್ರು, ಸೈಕಲ್ ಕವಿ ಅಂತೆಲ್ಲ ಇದ್ರು. ಅಷ್ಟೇ ಅಲ್ಲದೆ ಮೋಹನ್ ನಾಗಮ್ಮನವ್ರು ಇದ್ದಾಗ ತಾಲೂಕು ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರು ಮಾಡಿದ್ವಿ 2 ಸಲ. ತಾಲೂಕು ಸಮ್ಮೇಳನ ಅಧ್ಯಕ್ಷರು, ಜಿಲ್ಲಾ ಸಮ್ಮೇಳನ ಅಧ್ಯಕ್ಷರು ಅಂತವ್ರು ಅವ್ರ ಹೆಸರಲ್ಲೇ ದತ್ತಿ ಇಟ್ಟಿದ್ದು. ಮತ್ತೆ ಅವ್ರಿಗೆ ಅತಿ ಸಹಾಯ ಸಹಕಾರ ಮಾಡೋದು ಚಿಳಕ್ವಾಡವ್ರು, ಅದ್ರ ಸದ್ಯಕ್ಕ ಅವರೇ ಇಟ್ಟಿದ್ದು 2 ದತ್ತಿಗಳು. ಹೀಗಾಗಿ ನಾನು ರತ್ನಾ ಮೇಡಮ್ ಅವ್ರಿಗೆ ನಾನು 4-5 ದಿವಸದಿಂದ ಫೋನ್ ಮಾಡ್ಕೊಂಡಾಗ ಆಯ್ತು ಸರ್ ಅಂದ್ರಲ್ಲ. ಅಷ್ಟು ಒಳ್ಳೆಯ ಆದರ್ಶ ದಂಪತಿಗಳು ಇಬ್ಬರು ಅವರು. ಇವತ್ತಿನ ದತ್ತಿ ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಮಾಡಿದಂತ ಮಾಯಾ ಮೇಡಮ್, ನಂದು ಏನಂದ್ರೆ ಉದ್ದೇಶ ಸ್ವಲ್ಪ ಇವ್ರ ಬಗ್ಗೆ, ಐಸಂಗ್ ಅವ್ರ ಬಗ್ಗೆ, ಚಿಲಕ್ವಾಡ ಸ್ವಲ್ಪ ಏನೋ ತಿಳ್ಕೊಂಡವ್ರು, ಅವ್ರ ಜೊತೆಗೆ ಕೆಲಸ ಮಾಡಿದವರು, ಹೀಗೆ ಆ ಒಂದು ಉದ್ದೇಶಕ್ಕೆ ನಮ್ಮ ಮಾಯಾ ಮೇಡಮ್ ಮತ್ತಷ್ಟು ಒಳ್ಳೆಯ ಉದ್ಘೋಷಕ್ಕೆ ಅವ್ರನ್ನ ನೋಡ್ಬೇಕಲ್ಲ. ಪ್ರತಿ ದಿವಸ ನೀವು ಆಕಾಶದಲ್ಲಿ ಅವ್ರ ಸಂದರ್ಶನ ಅಂತ ಒಬ್ಬ ಒಳ್ಳೆಯ ನಮ್ಮ ಆಸ್ತಿ ಅಂತ ಹೇಳ್ಬೋದು. ಅಂತ ಆ ಗುಣಮಟ್ಟದ ಜನ ಸಿಗೋದು ಕಡಿಮೆ. ನಾನು ನೋಡ್ತಾ ಇದ್ದೇನೆ ಅಂತ ಒಬ್ಬ ಒಳ್ಳೆಯ ತಮ್ಮ ಕೆಲಸದ ಒತ್ತಡ ಎದುರಿಸೋದಕ್ಕೆ ನಮ್ಮ ಕಾರ್ಯಕ್ರಮದಿದ್ದಾರೆ ಮಾಯಾ ರಾಮನ್ ಮೇಡಮ್. ಮತ್ತು ನನಗೇನಂದ್ರೆ ಈ ಸಲ ಒಂದು ಮೇಡಮ್ ಅಂತ ಅವ್ರು ಮಾತಾಡ್ತಾರ, ಒಂದು ಯಾವ್ದೋ ವಿಷಯ ಕೊಡೋಣ ಅಂತೇಳಿ ನಾವು ಈ ಸಲ ಮಾಡಿದ್ವಿ. ಒಂದೇನೋ ಸಮಾಜಕ್ಕೆ ಶರಣರ ಕೊಡುಗೆ, ಯಾಕಂದ್ರೆ ಒಂದು ವಚನದ ಒಂದು ಗೀತ ಗಾಯನ ಇತ್ತು. ಇದಕ್ಕ ಒಂದು ಅನ್ವಯಿಸ್ಲಿ ಅನ್ನುವಂತ ಉದ್ದೇಶ ಇಟ್ಕೊಂಡು ನಾವು ಯಾರು ಕರಿಬೇಕು, ಮತ್ತೆ ಯಾರಿಗೆ ಅವಕಾಶ ಕೊಟ್ಟಿಲ್ಲ, ಎಲ್ಲರೂ ಬರ್ಲಿ ಅಂತ ಉದ್ದೇಶ ಇಟ್ಕೊಂಡು ಸವಿತಾ ನಡಕಟ್ಟಿ ಮೇಡಮ್ ಕೇಳ್ಕೊಂಡಾಗ ಬಹಳ ಚೆನ್ನಾಗಿ ಅವ್ರು ತಮ್ಮ ಉಪನ್ಯಾಸ ನೀಡಿದರು. ಅದೇ ರೀತಿಯಾಗಿ ಶಾರದಾ ಕೌದಿ ಮೇಡಮ್ ಜಿಲ್ಲಾ ಪದಾಧಿಕಾರಿಗಳು, ಅವ್ರಿಗೂ ಮಾತಾಡಕ್ಕೆ ಅವಕಾಶ ಕೊಡ್ಬೇಕಾಗಿತ್ತು. ಬಟ್ ಮುಂದೆ ಕೊಡ್ತೇವೆ ಮೇಡಮ್, ಒಟ್ಟಿನಲ್ಲಿ ಸಮಯದ ಅಭಾವದಿಂದ ಕೊಟ್ಟಿಲ್ಲ. ಮತ್ತೆ ಈಗಾಗಲೇ ಹೇಳಿದ್ದೆ ನಾನು ರತ್ನಾ ಐಸಂಗ್ ಅವ್ರ ಬಗ್ಗೆ, ಮಾಂತೇಶ್ ನಾರ್ಗಲ್ ಬಗ್ಗೆ ಅಂತ ಎಷ್ಟು ಪಾಪ ಸಣ್ಣ ಮಕ್ಕಳಂಗ್ ಓಡಾಡ್ತಾರಲ್ಲ. ಹೇಳಿದ ತಕ್ಷಣ ಯಾಕಂದ್ರೆ ಹೇಳೋ ಉದ್ದೇಶ ಅಂದ್ರ ಕೆಲವು ತಾಲೂಕು ಅಧ್ಯಕ್ಷರು ಮಲ್ಕೊಂಡ್ಬಿಟ್ರಲ್ಲ, ಇದು ರೆಕಾರ್ಡ್ ಹಾಕತ್ ಆಗೋಲ್ಲಕ, ಕೆಲಸನ ಮಾಡೋದಿಲ್ಲ. ಅಧ್ಯಕ್ಷ ಆಗುವಂತ ಭಯಂಕರ ಇರ್ತಾವ. ಆಮೇಲೆ ಯಾಕೆ ಮಾಡಿದ್ರು, ನನಗೆ ಉದ್ದೇಶ ಏನಪ್ಪ ಅಂದ್ರೆ ಒಂದು ಜವಾಬ್ದಾರಿ ತಗೊಂಡಾಗ ಆ ಒಂದು ಸ್ಥಾನಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕು. ಸಹೋದರಿಯರದ ನಮ್ಮೆಲ್ಲ ಅಕ್ಕ ತಂಗಿಯರದಂಗೆಲ್ಲ ನೆಲ. ಹೀಗಾಗಿ ಆ ನಿಟ್ಟಿನ ಬಹಳಷ್ಟು ಚೆನ್ನಾಗಿ ಅದು ವಿಶೇಷವಾಗಿ ನಮ್ಮ ಮೇಡಮ್ ಅವ್ರ ಮೊಮ್ಮಗಳು ಹೆಸರಾಕಿದ್ರೆ ಶ್ರೀನಿಧಿ ನೋಡ್ರೆ 32 ವಚನಗಳನ್ನು ಎಷ್ಟು ಅದ ಹೇಳಿದ. ನಿಜಕ್ಕೂ ನನಗೆ ಅವರ ಒಂದು ಟ್ರೈನಿಂಗ್ ಮೇಡಮ್ ಈ ರೀತಿ ಇರ್ಬೇಕಲ್ಲ ಮಕ್ಕಳಲ್ಲಿ. ಖಂಡಿತವಾಗಿ ನನಗ ವಿಶ್ವಾಸ ಇದೆ. ಆ ಶ್ರೀನಿಧಿ ಒಂದು ದೊಡ್ಡ ನಿಧಿನ ದೊಡ್ಡ ಫಂಡ ಇದ್ದಂಗೆಲ್ಲ. ಯಾಕಂದ್ರೆ ನಮಗ ನಾಲೆಜ್ ಇದೆ ಅಷ್ಟಕ್ಕಂತ. ಆಸ್ತಿ ಇರ್ಬೋದು, ಹೋಗ್ಬೋದು, ಬಟ್ ನೀವೆಲ್ಲ ಬಂದು ನೀವು ಟೈಮ್ ಪಾಸ್ ಮಾಡ್ತಾರಲ್ಲ. ಟೈಮ್ ಪಾಸ್ ಹಂಗ ಅಲ್ಲ, ಕೆಲವೊಂದು ಬೇರೆ ಬೇರೆ ಹೋಗ್ತಾರ. ಎಂತ ಬಿಸಿ ಅಂತ ಏನಂತಾರ ಕಿಟ್ಟಿ ಪಾರ್ಟಿ ಏನು ಮಾಡಿ ಅದಕ್ಕೆ ಹೋಗ್ಬಾರ್ದಂತ ನಾನು. ಬಟ್ ಅದು ಎಲ್ಲ ನಮ್ಮನೆ ಅದು ಒಂದು ಟೈಪ್ ಬೇರೆ ಆಗತ್ತೆ. ಬಟ್ ಆ ರೀತಿ ಇಟ್ಕೊಬಾರ್ದು. ಈ ರೀತಿಯಾದಂತ ಒಂದು ಒಳ್ಳೆಯ ಸಾಹಿತ್ಯಿಕವಾದಂತ ಒಂದು ವಾತಾವರಣ ಇಟ್ಕೊಂಡ್ರೆ ನಿಮ್ಗೆ ಆಯುಷ್ಯ ಜಾಸ್ತಿ ಆಗತಿ, ಪಚನಕ್ರಿಯೆ ಚೆನ್ನಾಗ್ ಆಗತಿ, ಮನಸ್ಸು ಚೆನ್ನಾಗಿರ್ತದೆ. ಅದ್ರೊಳಗೆ ಹಂಗಲ್ಲ. ಇಲ್ಲಿ ನಮ್ಮ ಅದು ಬಹಳ ಮುಖ್ಯ. ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಮುಖ್ಯ ಉದ್ದೇಶ ಅಂತಂದ್ರ ತಾಯಂದ್ರು ಬಹಳ ಚೆನ್ನಾಗಿ ಮನೆಗೆ ಹೋದ್ಕೊಂಡು ಚೆನ್ನಾಗಿ ನಿದ್ದೆ ಮಾಡಬೇಕು. ಡಾಕ್ಟರ್ ವಿ ಸಿ ಐಸಂಗ್ ದತ್ತಿ ಅಡಿಯಲ್ಲಿ ಹಾಗೂ ಚಿಲಕ್ವಾಡ್ ನಮ್ಮ ತಂದೆಯವರ ಫ್ರೆಂಡು, ಅವ್ರ ಮಗಳು ನನ್ನ ಫ್ರೆಂಡ್ ಸವಿತಾ ಅಂತ ಮಾಯಾ ಮೇಡಮ್ ಹೇಳಿದರು. ವೇದಿಕೆಯಲ್ಲಿರುವಂಥ ಈ ಕಾರ್ಯಕ್ರಮದ ಸುಂದರ ಸತ್ಸಂಗ ಕಾರ್ಯಕ್ರಮದ ವೇದಿಕೆಗೆ ಅಂದವನ್ನು ಹೆಚ್ಚಿಸಿರುವಂಥ ಎಲ್ಲ ಹಿರಿಯ ಅಣ್ಣಂದಿರಿಗೂ
ತಾಯಂದ್ರಿಗೂ ನಾನು ನಮಸ್ಕಾರಗಳನ್ನು ಮಾಡುತ್ತಾ, ಹಾಗೆ ಅತಿ ಸಹನೆಯಿಂದ ಕಾರ್ಯಕ್ರಮದ ಕೊನೆಯವರೆಗೂ ಕುಳಿತಿರುವಂತಹ ಎಲ್ಲ ತಾಯಂದ್ರಿಗೂ ನನ್ನ ನಮಸ್ಕಾರಗಳು. ಈ ದತ್ತಿ ಕಾರ್ಯಕ್ರಮ ಬಹಳ ಹೃದಯಕ್ಕೆ ಹತ್ತಿರವಾಗಿದ್ದು, ಇದು ನಮ್ಮ ತಂದೆಯವರು ತಮ್ಮ ತಂದೆ ತಾಯಿ ಹೆಸರಿನಲ್ಲಿ ಇಟ್ಟದ್ದು. ಅದು ಸರಿ ಸರ್ VCI ಸಂಘ ದತ್ತಿ ಅಂದಿದ್ದಾರೆ. ನಮ್ಮ ಅಜ್ಜ ಅಜ್ಜಿ ಚೆನ್ನಪ್ಪ ಚೆನ್ನಮ್ಮ ಅವರು ತಂದೆ ತಾಯಿ ಅವ್ರ ಹೆಸರಲ್ಲಿ ನಮ್ಮ ತಂದೆಯವರು ಇಟ್ಟಂತ ದತ್ತಿ ಇದು. ಈಗ ನಮ್ಮ ತಂದೆಯವರಿಲ್ಲ ಅಂತ ಹೇಳಿ ಅಪ್ಪಾರ ಹೆಸರು ಇವತ್ತು ಅವರು ಈ ಕಾರ್ಡ್ ನಲ್ಲಿ ಹಾಕಿದ್ದಾರೆ, ಇನ್ವಿಟೇಷನ್ ಅಲ್ಲಿ. ಅದೇ ಪ್ರೇರಣೆ ಬಂದದ್ದು ಆ ಗೆಳೆಯನಿಂದ. ಅವ್ರ ಹೆಸರಲ್ಲೂ ನಮ್ಮ ತಂದೆಯವರು ತಮ್ಮ ಸ್ವಂತ ದುಡಿದ ಹಣದಿಂದ, ಅವ್ರ ಮನೆಯವರು ಇಡಾಕ ರೆಡಿ ಇರಲಿಲ್ಲ, ಬಟ್ ನಮ್ಮ ತಂದೆಯವರು ನನ್ನ ಆತ್ಮೀಯ ಸ್ನೇಹಿತ, ನನ್ನ ಕವನಕ್ಕೆ ಸ್ಫೂರ್ತಿ ಅಂತ ಹೇಳಿ ಅವ್ರ ಹೆಸರಲ್ಲಿ RG ಚಿಲಕವಾಡ ನಮ್ಮ ತಂದೆಯವರ ಆತ್ಮೀಯ ಸಹೋದರನು ಹೌದು, ಗೆಳೆಯನೂ ಹೌದು. ನಮ್ಮ ತಂದೆಯವರಿಗಿಂತ ಅವರು ಒಂದು 10 ವರ್ಷ ಚಿಕ್ಕವರು. ಇಬ್ಬರು ರೈಲ್ವೆಯಲ್ಲಿ ಸೇವೆಯನ್ನ ಮಾಡಿದಂಥವ್ರು. ದಿನ ರೈಲ್ವೆಯಲ್ಲಿ ಪ್ರಯಾಣ ಅವರದ್ದು. ನಮ್ಮ ತಂದೆಯವರ ಕವನಗಳು 25 ವರ್ಷ ಇನ್ಕ್ಯುಬೇಷನ್ ನಲ್ಲಿ ಇದ್ದು. ಇನ್ಕ್ಯುಬೇಷನ್ ಅಂತಂದ್ರೆ ಅವಕ್ಕೆ ಹೊರಗಡೆ ಬರುವಂತ ಸ್ಥಿತಿ ಇರಲಿಲ್ಲ. ಅವು ಅವರ ಗರ್ಭದಲ್ಲಿಯೇ ವಾಸವಾಗಿದ್ದ ಕವನಗಳನ್ನ ಹೊರಗೆ ತಂದವರು RG ಚಿಲಕವಾಡ. ನಮ್ಮ ತಂದೆಯವರು ತಮ್ಮ 7ನೇ ತರಗತಿಯಲ್ಲಿ ಇರುವಾಗಲೇ ಒಂದು 100 ಕವನಗಳನ್ನ, ದೇಶಭಕ್ತಿ ಕವನ, ಸೂರ್ಯೋದಯದ ಕವನ, ಭಕ್ತಿಗೀತೆಗಳನ್ನ ಬಹಳಷ್ಟು ಬರೆದಿಟ್ಟಿದ್ರು. 7th ಇರುವಾಗ ಅವ್ರ ಫ್ರೆಂಡ್ಗೆ ತೋರಿಸಿದ್ರಂತೆ ಆ ಕವನಗಳನ್ನ ಬರೆದದ್ದು. ಆ ಫ್ರೆಂಡ್, ನೀನೇನ್ ಕವಿ ಆಗ್ತೀಯಪ್ಪ, ನಿನ್ನ ಕವನಗಳಂತಾರ ದರಾ ಬೇಂದ್ರೆ ಅಂತವ್ರೆಲ್ಲ ಬರೋದ್ರಷ್ಟೇ ಕವನಗಳು ಅಂತೇನೋ ಒಂದು ಋಣಾತ್ಮಕವಾಗಿ ಮಾತಾಡಿದ್ದು ಅದು ನಮ್ಮ ತಂದೆಯವ್ರಿಗೆ ಅಫೆಕ್ಟ್ ಆಗಿಬಿಟ್ಟು, ಎಲ್ಲಿ ತನಕ ಅಂದ್ರೆ 42 ವರ್ಷ ಆಗೋ ತನಕ ಆ ಕವನಗಳನ್ನ ಬರಿತಾ ಇದ್ರು, ಬಟ್ ಯಾರಿಗೂ ತೋರಿಸ್ತಾ ಇರ್ಲಿಲ್ಲ. ಅಲ್ಲಿ ತನಕ 1000 ಕವನಗಳನ್ನ ಬರೆದಿದ್ರು. ರೈಲ್ವೆಯಲ್ಲಿ ಕೆಲಸ ಮಾಡುತ್ತಿರುವಾಗ ಜೊತೆಯಾಗಿ RG ಚಿಲಕವಾಡ ಅಂಕಲ್ಲು ಅವರು ಹೋಗ್ತಿರುವಾಗ ಇವ್ರು ಮತ್ತು ಬರೆಯೋದನ್ನ ಅವ್ರು ಹಗಲೆಲ್ಲ ಅದನ್ನ ನೋಡ್ತಾ ಇದ್ರು. ಅದನ್ನ ನೋಡ್ಬಿಟ್ಟು ಇವ್ರು ಏನ್ ಬರೀತಾರ, ದಿನ ಏನು ಬರೆದೂ ತೋರ್ಸಂಗಿಲ್ಲ, ಹಂಗಾರೆ ಏನಿದೆ ಅಂತ ನೋಡ್ಬೇಕು ಅಂತ ಅವ್ರಿಗೆ ಕುತೂಹಲ ಹೆಚ್ಚಾಗಿ ಒಂದ್ಸರಿ ಕೈಯಿಂದ ಕಸದ್ಬಿಟ್ಟು, ನಮ್ಮ ತಂದೆಯವ್ರು ಹೊರಗೆ ಹೋಗಿ ಯಾಕೆ ನೋಡ್ತಿದ್ರು, ಅವ್ರಿಗೆ ಅದನ್ನ ಕೈಯಿಂದ ಬರಕ್ನ ಕಸ್ಕೊಂಡ್ಬಿಟ್ಟು ಓದಿದಾಗ ಸುಂದರ ಕವನಗಳು. ಆ ಕವನಗಳನ್ನ ನೋಡ್ಬಿಟ್ಟು ಅವತ್ತ ನಮ್ಮ ತಂದೆಯವರು ಇಡೀ ದಿವಸ ಆಫೀಸ್ನಲ್ಲಿ ಬಯಸ್ಕೊಂಡಿದ್ದಾರಂತ RG ಚಿಲಕವಾಡ. ಇಷ್ಟು ಸುಂದರ ಕವನಗಳನ್ನು ಬರೆದು ನೀವು ಅವನ್ನ ತಿಪ್ಪೆಗೆ ಒಗಿತಾ ಇದ್ದೀರಾ ಅಂತ ಹೇಳಂದು ಅವ್ನು ಇಷ್ಟು ಒಂದ್ ಕಡೆ ಸಂಗ್ರಹ ಮಾಡಿ ಅವ್ರದ್ದು ಒಂದು ನಾಟಕ, RG ಚಿಲಕವಾಡ ಅವರು ನಾಟಕ ಕಲಾವಿದರು ಮೇಡಮ್ ಹೇಳಿದಾಗಿ. ಸೊ ಅವ್ರದ್ದೊಂದು ನಾಟಕ ಮತ್ತು ನಮ್ಮ ತಂದೆಯವರು ಒಂದಿಷ್ಟು ಕವನಗಳು, ಅವನ್ನೆರಡೂ ಸೇರಿಸ್ಬಿಟ್ಟು ಒಂದು ಪ್ರಥಮ ಬಾರಿಗೆ ಪುಸ್ತಕ ಪ್ರಿಂಟ್ ಆಗಿದ್ದು. ಅಲ್ಲಿಂದ ನಮ್ಮ ತಂದೆಯವ್ರದ್ದು ಕವಿತ್ವ ಅಲ್ಲಿಂದ ಹೊರಗೆ ಬರ್ಲಿಕ್ಕೆ ಶುರುವಾಗಿದ್ದು. ಅದಕ್ಕೆ ನನ್ನ ಕವನಕ್ಕೆ ಸ್ಫೂರ್ತಿ, ಅದು ಬೆಳಕಿಗೆ ಬರಲಿಕ್ಕೆ ಕಾರಣವಾದವನು ನನ್ನ ಗೆಳೆಯ. ಅದಕ್ಕೆ ಅವನ ಹೆಸರು ನಿರಂತರವಾಗಿ ಎಲ್ಲರ ಮನದಲ್ಲಿ ಇರಲಿ ಅಂತ ಹೇಳಂದು ಅವ್ರ ಹೆಸರಲ್ಲೇ ನಮ್ಮ ತಂದೆಯವರು ಅವ್ರ ಮನೆಯವರು ಇಡದೇ ಇದ್ರು. ತಾವು ತಮ್ಮ ಗೆಳೆಯನ ಹೆಸರಲ್ಲಿ ಅವನ ಋಣವನ್ನ ನಾನು ತೀರಿಸಲಾರೆ, ಆದರೂ ನನ್ನ ಕೈಲೇ ಆಗುವಂಥ ಒಂದು ಪುಣ್ಯ ಕೆಲಸವನ್ನ ನಾನು ಇದನ್ನ ಮಾಡಬೇಕು ಅಂತೇಳಿ ಅವ್ರ ಹೆಸರಲ್ಲೇ ಇಟ್ಟು ಹೋಗಿದ್ದಾರೆ. ಇದು ಅಜ್ಜ ಅಮ್ಮನ ಹೆಸರಿನ ದತ್ತಿದು. ತಂದೆ ತಾಯಿಯರ ಪ್ರೇರಣೆಯಿಂದ ಅವರು ಬಹುಮುಖ ಪ್ರತಿಭೆಯನ್ನ ಬೆಳೆಸ್ಕೊಂಡವ್ರು. ನಮ್ಮ ಅಜ್ಜನು ಸಂಗೀತಗಾರರು, ಅವರು ಹಾಡು ಹಾಡ್ತಿದ್ರು, ದೈವಿ ಭಕ್ತರು. ಅವರ ಭಜನೆಗಳನ್ನ ಕೇಳಿಬಿಟ್ಟು ನಮ್ಮ ತಂದೆಯವರಿಗೆ ಅದೇ ಸ್ಫೂರ್ತಿ. ಕವನವನ್ನು ಬರೀಲಿಕ್ಕೆ ಸಣ್ಣಂದಿರುವಾಗ 7ನೇ ತರವಾಗ ಒಂದು 3 ಕವನ ಪೂರ್ತಿಯಿಂದ ಬರೋದು. ಅವ್ರು ಸಣ್ಣವರಿರುವಾಗಲೇ ತಬಲಾ ನುಡಿಸ್ತಿದ್ರು, ಪಿಯಾನೋ ನುಡಿಸ್ತಿದ್ರು, ಕೊಳಲ್ ನುಡಿಸ್ತಿದ್ರು, ಅದ್ರ ಜೊತೆ ಕವನಗಳನ್ನು ಬರೀತಿದ್ರು, ಹಾಡು ಹಾಡ್ತಿದ್ರು. ನಮ್ಮ ತಂದೆಯವ್ರು ಮಾಡ್ಲಾರ್ದಂಥ ಕೆಲಸಗಳನ್ನೇ ಇಲ್ಲ. ವಾಚ್ ರಿಪೇರಿಂಗ್ ಮಾಡ್ತಿದ್ರು, ಸೈಕಲ್ ರಿಪೇರಿಂಗ್ ಮಾಡ್ತಿದ್ರು, ಒಟ್ಟು ಏನೇ ಸೈಂಟಿಫಿಕಲಿ ಏನೇನ್ದಾವು ಎಲ್ಲಾನು ಮಾಡ್ತಿದ್ರು. ಅವ್ರು ಸೈನ್ಸ್ ಸ್ಟೂಡೆಂಟ್ ಆಗಿದ್ರು. ಅವರಿಗೆ ಸಾಹಿತ್ಯದ ಬಗ್ಗೆ ತುಂಬಾ ಒಲವು. ಹೀಗಾಗಿ ಅವರು ಸಾಹಿತಿಗಳಾದರು. ಬಟ್ ಅದನ್ನ ಬರೆದದ್ದು, ಬಟ್ ಅದು ಬೆಳಕಿಗೆ ಬಹಳ ಲಘು ಬರಲಿಲ್ಲ. ಅವರು 80ನೇ ವಯಸ್ಸಲ್ಲಿ 84ನೇ ವಯಸ್ಸಲ್ಲಿ 90 ವರ್ಷ ತನಕ ಅವರು ಬದುಕಿದ್ರು. ಬಟ್ ಬೆಳಕಿಗೆ ಬಂದದ್ದು ಬಹಳ ಲೇಟ್ ಆಗಿ ಬಂದದ್ದು.